ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಾಠದಲ್ಲಿ ಯಜ್ಞ ಅನ್ನುವಂಥ ವಿಚಾರದ ಬಗ್ಗೆ ಕೆಲವಿನ ಉಲ್ಲೇಖಗಳನ್ನು ನೋಡಿದ್ವಿ. ಮುಖ್ಯವಾಗಿ ಎರಡು ಥರ ಯಜ್ಞ ಇದೆ: ಯಜ್ಞ, ದಾನ, ತಪಸ್ಸು. ಈ ಮೂರರಿಂದ ಮನುಷ್ಯ ಸಂತೋಷಕ್ಕೆ ಹತ್ತಿರ ಆಗ್ತಾನೆ ಅಂತಂಬ ಪ್ರಸಂಗ ಬಂತು. ಅದರಲ್ಲಿ ಯಜ್ಞ ವಿಚಾರದಲ್ಲಿ ಎರಡು ಥರ ಯಜ್ಞ ಅಂತ ಹೇಳ್ತಾರೆ. ಒಂದು ಅಂತರಂಗದ ಯಜ್ಞ, ಎರಡನೇದು ಬಾಹ್ಯ ಯಜ್ಞ. ಅಂತರಂಗದಲ್ಲದೆ ನಮ್ಮ ಮನಸ್ಸಿನ ಒಳಗೆ, ಅಂತರಂಗದಲ್ಲಿ ಭಗವಂತನ ನಿರಂತರ ಪೂಜೆ, ಚಿತ್ತ, ಮನಸ್ಸು ಭಗವಂತನ ಜೊತೆಗೆ ಸೇರುವುದು ಮತ್ತು ನಮ್ಮನ್ನು ನಾವು ಭಗವಂತನ ಅರ್ಪಿಸಿಕೊಳ್ಳುವುದು, ಇದು ಪರಿಪೂರ್ಣವಾದಂಥ ಮಾನಸ ಯಜ್ಞ ಅಂತ ಕೇಳ್ತಾರೆ. ಎರಡನೇದು ಬಾಹ್ಯಯಜ್ಞ. ಬಾಹ್ಯಯಜ್ಞದಲ್ಲಿ ಎರಡು ಥರ ಇದೆ: ಜ್ಞಾನಪ್ರದವಾದಂಥ ಯಜ್ಞ, ಕರ್ಮಪ್ರದವಾದಂಥ ಯಜ್ಞ ಅಂತ ಹೇಳ್ತಾರೆ. ಜ್ಞಾನಪ್ರದವಾದಂಥ ಯಜ್ಞ ಅಂತಂದರೆ ಪಾಠ, ಪ್ರವಚನ, ಇದನ್ನೆಲ್ಲ ಕೂಡ ಜ್ಞಾನಪ್ರದವಾದಂಥ ಯಜ್ಞ ಅಂತ ಹೇಳ್ತಾರೆ. ಕರ್ಮಪ್ರದವಾದ ಯಜ್ಞ ನಮಗೆ ಗೊತ್ತಿದೆ: ಹೋಮಗಳು ಮಾಡ್ತಾರೆ, ಯಜ್ಞಗಳು ಮಾಡ್ತಾರೆ, ಭಗವಂತನಿಗೆ ಪೂಜೆ ಮಾಡ್ತಾರೆ, ಆರಾಧನೆ ಮಾಡೋದು, ಅಭಿಷೇಕ, ಇದೆಲ್ಲ ಕೂಡ ಬಾಹ್ಯ ಯಜ್ಞದಲ್ಲಿ, ಕರ್ಮಪ್ರದವಾದಂಥ ಯಜ್ಞದಲ್ಲಿ ಬರುತ್ತೆ. ಅಂತರಂಗ ಯಜ್ಞಕ್ಕೆ ಯಾವ ಥರದ ಬಾಹ್ಯ ಪರಿಕರಗಳು ಬೇಕಿಲ್ಲ. ಬಾಹ್ಯ ಪರಿಕರಗಳಿಲ್ಲದೆ ಮಾಡುವಂಥ ಯಜ್ಞ ಅತ್ಯಂತ ಶ್ರೇಷ್ಠವಾದ ಯಜ್ಞ ಅಂತಾರೆ. ದಿಸ್ ಇಸ್ ಫಸ್ಟ್ ಕ್ಯಾಟಗರಿ. ಅಂತರಂಗದಲ್ಲಿ ನಮಗೆ ಭಗವಂತನ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಆದ ಕಾರಣ ಬಾಹ್ಯ ಯಜ್ಞವನ್ನು ನೋಡ್ತೇವೆ. ಆ ಬಾಹ್ಯ ಯಜ್ಞದಲ್ಲಿ ಭಗವಂತನ ಮೂರ್ತಿಯನ್ನಾಗಲಿ, ಭಗವಂತನ ಚಿತ್ರ, ಒಂದು ಹೋಮ, ಇದೆಲ್ಲ ನೋಡಿದಾಗ ನಮಗೆ ಆಟೋಮೆಟಿಕಲಿ ಭಗವಂತನ ಮೇಲೆ ಅತ್ಯಂತ ಕಾನ್ಸಂಟ್ರೇಷನ್ ಬರುತ್ತೆ, ಟ್ರಿಗರ್ ಆಗುತ್ತೆ. ಇಲ್ಲದೇ ಇದ್ದರೆ, ನಮಗೆ ಬಾಹ್ಯ ಪರಿಕರಗಳಿಲ್ಲದೇ ಇದ್ದರೆ ನಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಭಗವಂತನನ್ನು ತಿಳ್ಕೊಳ್ಳುವಂಥ ವಿಚಾರದಲ್ಲೇ ನಮ್ಮ ಲೈಫನ್ನು ಇಡುಪಾಗಿಟ್ಟಿಲ್ಲ. ನಮ್ಮದು ಲೌಕಿಕ ಜೀವನ ಇರುತ್ತೆ, ಅದರ ಜೊತೆಗೆ ಸ್ವಲ್ಪ ಸಮಯ ಭಗವಂತನ ಪ್ರಾರ್ಥನೆಗೆ ನಾವು ಮೀಸಲಿಡ್ತೇವೆ. ಇದು ಬಾಹ್ಯಕರವಾದ ಯಜ್ಞ. ಆ ಥರ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ. ಧ್ಯಾನ ಮಾಡೋದು ಒಂಥರ ಯಜ್ಞ. ಭಗವಂತನಲ್ಲಿ ಅಂತರಂಗದಲ್ಲಿ ತಿಳ್ಕೊಳ್ಳೋದು, ಭಗವಂತನನ್ನೇ ಅಂತರಂಗದಲ್ಲಿ ಉಪಾಸನೆ ಮಾಡೋದು, ಅತ್ಯಂತ ಎತ್ತರಕ್ಕೇರಿದಂಥ ಸಾಧಕರು ಮಾಡಬಲ್ಲಂಥ ಯಜ್ಞ. ಎಲ್ಲ ಬಾಹ್ಯ ಪರಿಕರಗಳನ್ನು ಬಿಟ್ಟು ಮಾನಸ ಪರಿಗ್ರಹದಿಂದ ಮಾಡುವಂಥ ಜ್ಞಾನಪ್ರದವಾದಂಥ ಯಜ್ಞ ಇದು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮಾಡ್ತಿದ್ರು. ಅವರು ಕಾಡಿಗೆ ಹೋಗ್ತಿದ್ರು, ಕಾಡಿನಲ್ಲಿ ತಪಸ್ಸು ಮಾಡಿಕೊಳ್ತಾರೆ. ಅವರು ಯಾವ ದೇವಸ್ಥಾನಕ್ಕೂ ಹೋಗ್ತಿದ್ದಿಲ್ಲ, ಯಾವ ಯಜ್ಞ ಯಾಗಾದಿಗಳು ಮಾಡ್ತಿದ್ದಿಲ್ಲ. ಒಂದು ಕಡೆ ಎಲ್ಲೋ ಒಂದು ಕಡೆ ಸುಖಾಸನದಲ್ಲಿ ಕೂತು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ಕಾಂಟೆಂಪ್ಲೇಟ್ ಮಾಡ್ತಾ ಇದ್ರು. ಇದು ಒಂಥರ ಯಜ್ಞ. ಇದು ಅತ್ಯಂತ ಎತ್ತರಕ್ಕೆ ಏರುವಂಥವರು ಮಾಡುವಂಥದ್ದು. ಸರ್, ನಮ್ಮದು ಬಾಹ್ಯಯಜ್ಞ, ಯಜ್ಞ ಪ್ರತಿಷ್ಠಾಪನೆ ಮಾಡಿ ಆ ಯಜ್ಞದಲ್ಲಿ ಆಹುತಿಯನ್ನು ಹಾಕಿ ಆ ಯಜ್ಞದಲ್ಲಿ ಯಜ್ಞ ನಾಮಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪೂರ್ಣಾಹುತಿ ಆದಾಗ ಕಾನ್ಸಂಟ್ರೇಷನಾಗಿ ನಾವು ಆ ಒಂದು ಹೋಮಕುಂಡವನ್ನು ಸುತ್ತಿ ಅದರಲ್ಲಿ ಭಗವಂತನೇ ಇದ್ದೇನೆ ಅಂತ ಪ್ರಾರ್ಥನೆ ಮಾಡ್ತೇವೆ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತಂದರೆ ವಿಗ್ರಹ, ನದಿ ತೀರ್ಥ ಸ್ನಾನ ಮಾಡೋದು, ಎಲ್ಲ ಕುಂಭಮೇಳಗೆಲ್ಲ ಮನೆ ಹೋಗಿದ್ವಿ. ಅಥವಾ ಯಾವ ಥರದ ಒಂದು ನದಿ ಕಾರ್ತಿಕ ಸ್ನಾನ ಅಂತ ಮಾಡ್ತೇವೆ. ಪ್ರತಿಯೊಂದು ನದಿಗೂ ಪುಷ್ಕರ ಅಂತ ಬರ್ತೇವೆ, ಆವಾಗ ಅಲ್ಲಿ ಹೋಗಿ ಸ್ನಾನ ಮಾಡ್ತೇವೆ. ಸೊ ಅದು ಸ್ವಲ್ಪ ಕಡಿಮೆ, ಯಜ್ಞಗಿಂತಲೂ ಸ್ವಲ್ಪ ಕಡಿಮೆ. ನೀರಿಗಿಂತಲೂ ಸ್ವಲ್ಪ ಕಡಿಮೆ ಅಂತಂದರೆ ನಾವು ವಿಗ್ರಹ ಮೂರ್ತಿಯಲ್ಲಿ ಮಾಡೋದು. ಯಾಕೆಂತಂದರೆ ಇದು ಹೇಗೆ ಕ್ಯಾಟಗರೈಸ್ ಮಾಡ್ತಾರೆ, ಎಷ್ಟು ಹೊತ್ತು ನಮ್ಮ ಮನಸ್ಸಿನಲ್ಲಿ ಭಗವಂತ ಇರ್ತಾನೆ ಅಥವಾ ನಾವು ಭಗವಂತನ ಹತ್ರ ಇಷ್ಟೊತ್ತು ಇರ್ತೇವೆ, ಅದರ ಮೇಲೆ ಇದನ್ನು ಕ್ಯಾಟಗರೈಸ್ ಮಾಡ್ಲಿಕ್ಕಾಗ್ತದೆ. ದೇವರ ಮೂರ್ತಿಯನ್ನು ನೋಡಿದ್ರೆ ನಾವು ಹೆಚ್ಚೊತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಏಕೆಂತಂದರೆ ಹೋಗ್ತೇವೆ, ಅರ್ಚನೆ ಮಾಡಿಸ್ತೇವೆ, ಫಸ್ಟ್ ನೋಡ್ತೀವಲ್ಲ ದೇವರನ್ನು, ಫಸ್ಟ್ ಸೈಟ್. ಆವಾಗ ಒಂದು ಸಲ ದೇವರ ಮೂರ್ತಿಯನ್ನು ನೋಡಿ ಕಣ್ಣು ಮುಚ್ಚಿ ಒಂದು ಸಲ ನಮಸ್ಕಾರ ಮಾಡ್ತೇವೆ. ಮತ್ತು ಪುರೋಹಿತರು ಬಂದು ಹೂ ತೊಗೊಂಬಂದು ನಿಮ್ಮ ಹತ್ರ ಅರ್ಚನೆ ಮಾಡಿಸ್ತಾರೆ. ಅವರು ಒಂದು ಪೂಜೆ ಮಾಡ್ತಾ ಇರ್ತಾರೆ, ಹೂವಿನ ಪುಷ್ಪಾರ್ಚನೆ ಆಗಲಿ ಕುಂಕುಮಾರ್ಚನೆ ಮಾಡ್ತಾಯಿದ್ರೆ ನೋಡ್ತಾ ಇರ್ತೇವೆ. ಒಂದು 2 ನಿಮಿಷ ಚೆನ್ನಾಗಿರುತ್ತೆ. ಅದೇ ಒಂದು ಟೈಮ್ ತೊಗೊಳ್ತಾ ಅನ್ಕೊಳ್ಳಿ, 1,00,000 ತುಳಸಿ ಇದೆಲ್ಲ ಅರ್ಚನೆ, ಕುಂಕುಮಾರ್ಚನೆ, ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. 15 to 20 ಮಿನಿಟ್ಸ್ ಆದರೆ ಬೇಸರಕ್ಕೆ ಆಗ್ತದೆ. ನಾವು ಆ ಕಡೆ ಈ ಕಡೆ ನೋಡ್ತೇವೆ, ಆಕಳಿಕೆ ಮಾಡ್ತೇವೆ, ಇನ್ನು ಎಷ್ಟೊತ್ತು ಮುಗಿತಪ್ಪ ಅಂತ ನೋಡ್ತೇವೆ. ನಂತರ ಎಲ್ಲ ಮುಗೀತು, ಮಂಗಳಾರತಿ ಬತ್ತಿಯನ್ನು ಹಚ್ತಾರೆ.
ಆವಾಗ ಸ್ವಲ್ಪ ಹೊತ್ತು ಮನಸ್ಸು ಕಾನ್ಸಂಟ್ರೇಟ್ ಆಗ್ತದೆ. ಸೊ ತುಂಬ ಕಡಿಮೆ ಸಮಯದಲ್ಲಿ ಅಟೆನ್ಷನ್ ಆಗಿ ಸ್ವಲ್ಪ ಹೊತ್ತೇ ಇರ್ತದೆ. ಜಾಸ್ತಿ ಹೊತ್ತಾದರೆ ನಮಗೆ ಬೇಸರಕ್ಕಾಗ್ತದೆ. ನಾವು ಎಷ್ಟೋ ಸಂದರ್ಭಗಳಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ, ಲಕ್ಷ ತುಳಸಿದಳ ಅರ್ಚನೆ, ಪುಷ್ಪಾರ್ಚನೆ ಮಾಡ್ತೇವೆ. ಫಸ್ಟ್ ಟೈಮ್ 1, 2, 3 ಹೂವು ಹಾಕೋ ಕಾಲ ಕಾನ್ಸಂಟ್ರೇಷನ್ ನಾವು ಇಡ್ತೇವೆ. ಆಮೇಲೆ ಹಾಕೋಗಳು ಕೈ ನೋವಾಗ್ತದೆ, ಕೈ ಹಿಂಗೆ ಇಟ್ಕೊಳ್ತೇವೆ, ಎದ್ದು ಆ ಕಡೆ ಕೊಡ್ತೇವೆ, ಈ ಕಡೆ ಕೊಡ್ತೇವೆ, ಯಾವಾಗ ಮುಗಿತಪ್ಪ ಅಂತ ಮನಸ್ಸು ಆಲೋಚನೆ ಮಾಡ್ತಾ ಇರ್ತದೆ. ಅಂದರೆ ತುಂಬ ಕಡಿಮೆ ಹೊತ್ತಿರ್ತದೆ. ಅದಕ್ಕೆ ವಿಗ್ರಹಾರಾಧನೆ, ದೇವಸ್ಥಾನ ಇದೆಲ್ಲ ಕೂಡ ಹೆಚ್ಚಿನ ಹೊತ್ತು ಭಗವಂತನ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕಿಂತಲೂ ಸ್ವಲ್ಪ ಬೆಟರ್ ಅಂದರೆ ನದಿ ಸ್ನಾನ, ತೀರ್ಥ ಸ್ನಾನ ಮಾಡೋದು. ಅದು ಸ್ವಲ್ಪ ಹೆಚ್ಚು ಹೊತ್ತಿರ್ತದೆ. ಯಾಕೆಂದರೆ ಮನಸ್ಸು ನಿರ್ಮಲ ಆಗಿಬಿಡ್ತದೆ ಅಲ್ಲಿ ಹೋದಾಗ. ಅಲ್ಲಿ ಸ್ನಾನ ಮಾಡೋದ ಕಾಲಕ್ಕಾಗಲಿ, ಒಂದು ತರ್ಪಣ ಬಿಡೋ ಕಾಲಕ್ಕಾಗಲಿ ಹೆಚ್ಚು ಹೊತ್ತು ನಾವು ಭಗವಂತನ ಹತ್ರ ಕಾನ್ಸಂಟ್ರೇಟ್ ಮಾಡಿರ್ತೇವೆ. ಅದಕ್ಕಿಂತಲೂ ಜಾಸ್ತಿ ಅಂತಂದರೆ ಹೋಮ, ಯಜ್ಞವನ್ನು ಮಾಡ್ತೇವೆ. ಅಗ್ನಿಕುಂಡದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಅಗ್ನಿ ಚಲನ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ಭಗವಂತನ ನೋಡ್ತೇವೆ. ಪ್ರತಿ ಸಲ ಆಹುತಿ ಹಾಕಿದಾಗ ಕಾನ್ಸಂಟ್ರೇಟ್ ಆಗಿ ಸ್ವಲ್ಪ ಬೆಟರ್, ಇದಕ್ಕೆ ಎರಡಕ್ಕಿಂತಲೂ ಬೆಟರ್. ಸೊ ಇದು ಬಾಹ್ಯ ಯಜ್ಞದಲ್ಲಿ ನಮಗೆ ಆಗುವಂಥದ್ದು. ಅಂತರಂಗ ಯಜ್ಞದಲ್ಲಿ ಮನಸ್ಸಿನಲ್ಲಿ ಯಾವಾಗೂ ಭಗವಂತನ ಇರ್ತಾನೆ. ನೀವೊಂದು ಪ್ರವಚನದಲ್ಲಿ ಕೂತಿ ಇಂಟ್ರೆಸ್ಟಿಂದ ಒಳ್ಳೆ ಟಾಪಿಕ್, ಅದು ಒಳ್ಳೆ ಹೇಳುವಂಥವ್ರು ಸಿಕ್ಕಿದ್ರೆ 1 ಅವರ್ ನಿಮಗೆ ಹೋಗಿದ್ದು ಗೊತ್ತಾಗೋಲ್ಲ. ಅಂದರೆ 1 ಅವರ್ ನೀವು ಭಗವಂತನ ಹತ್ರ ಇರ್ತೀರಿ ನೀವು ಹೆಚ್ಚು ಹೊತ್ತು. ಸೊ ಇದಕ್ಕಿಂತ ಬೆಟರ್ ಅದು. ಸೊ ಈ ರೀತಿ ಎಷ್ಟು ಹೊತ್ತು ನಾವು ಭಗವಂತನ ಹತ್ರ ಅಟೆನ್ಷನ್ ಇಡಲಿಕ್ಕೆ ಆಗತ್ತೆ ಅಂತಂಬೋ ಕ್ಯಾಟಗರೈಸ್, ಅದರ ಬೇಸ್ ಮೇಲೆ ಯಾವುದು ಶ್ರೇಷ್ಠ ಅಂತಂಬುದು ಬಂದಿದೆ. ಒಂದು ಇನ್ಫೀರಿಯರ್, ಇನ್ನೊಂದು ಅಂದರೆ ಆ ಥರ ಬಾಹ್ಯವಾಗಿ ಕಂಪೇರ್ ಮಾಡುವಂಥ ವಸ್ತು ಸಮುದಾಯದಿಂದ ಅಲ್ಲ, ಹೇಳುವಂಥ ಮಂತ್ರದಿಂದ ಅಲ್ಲ. ಮಂತ್ರ ಎಷ್ಟೇ ಚೆನ್ನಾಗಿ ಹೇಳಿದ್ರು ಕೂಡ ನಮಗೆ ಅಟೆನ್ಷನ್ ಇಲ್ಲ ಅಂದ್ಕೊಳ್ಳಿ, ಬೋರ್ ಹೊಡೆಯುತ್ತೆ. ಸೊ ಹಾಗಾಗಿ ಅಂತರಂಗ ಯಜ್ಞ, ಬಾಹ್ಯ ಯಜ್ಞ ಈ 2 ವಿಚಾರದಲ್ಲಿ ಹೇಳ್ತಾನೆ ಕೃಷ್ಣ, ಹೇಳ್ತಾ ಹೋಗ್ತಾನೆ. ಮತ್ತೆ ಇನ್ನು ಭಗವಂತ ಹೇಳ್ತಾನೆ, ಒಬ್ಬ ಸಾಧಕನಲ್ಲಿ ಇರಬೇಕಾದಂಥ ವಿಶಿಷ್ಟವಾದಂಥ ಸಾಧನೆ ಕೂಡ ಒಂದು ಯಜ್ಞ. ನಾವು ಇಷ್ಟವರೆಗೆ ಏನು ಅಂದ್ಕೊಂಡಿದ್ವಿ, ಯಜ್ಞ ಅಂತಂದರೆ ಹೋಮಕುಂಡ ಪ್ರತಿಷ್ಠಾಪನೆ ಮಾಡುವಂಥದ್ದು, ಇಲ್ಲ ಭಗವಂತನ ಯಾವುದೇ ಒಂದು ಪೂಜೆ ಮಾಡೋದು. ಪೂಜೆ ಅಂತಂದರೆ ನಮ್ಮ ತಲೆಗೆ ಹೊಳೆಯೋದೇನು, ಅಲ್ಲಿ ಗುಡಿಗೆ ಹೋಗಬೇಕು, ಹೂವು ಹಂಪಲೆ ಕಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಬೇಕು, ಅರ್ಚಕರಿಗೆ ಕೊಡಬೇಕು. ನಮ್ಮ ಪೂಜೆ ಅಂತಂದರೆ ನಮ್ಮ ತಲೆಗಿರೋದು ಅದೇ. ಆದರೆ ಅದು ಒಂದಾನೊಂದು ಪೂಜೆ ಅಂತ ಹೇಳ್ತಾರೆ. ಅದೇ ಪೂಜೆ ಅಲ್ಲ. ಭಗವಂತನಿಗೆ ಸಂಬಂಧಪಟ್ಟದ್ದು ಮಾಡೋದು ಪ್ರತಿಯೊಂದು ಕೂಡ ಪೂಜೆ ಅಂತಲೇ ಅಂತಾರೆ ವ್ಯಾವಹಾರಿಕ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ, ಆಧ್ಯಾತ್ಮಿಕ ಪಾರಿಭಾಷೆಯಲ್ಲಿ ಯಜ್ಞ ಅಂತ ಕರೀತಾರೆ. ಹೋಮಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡೋದನ್ನು ಮಾತ್ರವೇ ನಾವು ಯಜ್ಞ ಅಂತ ಕರಿತೇವೆ. ಅಲ್ಲ, ಭಗವಂತನಿಗೆ ಸಂಬಂಧಪಟ್ಟದ್ದು, ನಮ್ಮ ಅಟೆನ್ಷನ್ ಭಗವಂತನ ಕಡೆ ತಿರುಗುವುದಕ್ಕೆ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಶಾಸ್ತ್ರದಲ್ಲಿ ಯಜ್ಞ ಅಂತಲೇ ಕರೀತಾರೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾವು ಸಾಧನೆ ಮಾಡ್ತೀವಲ್ಲ, ಯಾವುದೋ ಒಂದು ಸಾಧನೆ ಭಗವಂತನ ಬಗ್ಗೆ ಸಂಬಂಧಪಟ್ಟ ಒಂದು ಹಾಡು ಕಲಿಯೋದು, ಅಥವಾ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಯಾವುದೋ ಒಂದು ಮಾಡ್ತೇವೆ ಭಗವಂತನಿಗೆ ಸಂಬಂಧಪಟ್ಟದ್ದು. ಅದೇ ದೇವಸ್ಥಾನದಲ್ಲಿ ಹೋಗಿ ದೇವಸ್ಥಾನ ಸ್ವಚ್ಛವಾಗಿ ತೊಳಿತೇವೆ, ಆ ವಿಗ್ರಹಗಳನ್ನು, ದೇವರ ಪಾತ್ರೆಗಳನ್ನು ತೊಳಿತೇವೆ, ಅದನ್ನು ಕೂಡ ಯಜ್ಞ ಅಂತಲೇ ಕರೀತಾರೆ. ಸೊ ಹಾಗಾಗಿ ಒಬ್ಬ ಸಾಧಕದಲ್ಲಿ ಇರಬೇಕಾದಂಥ ವಿಶಿಷ್ಟ ಸಾಧನೆ ಅದು ಕೂಡ ಯಜ್ಞ ಅಂತಲೇ ಕರೀತಾರೆ. ಸೊ ಇಂದ್ರಿಯ ಎನ್ನುವಂಥ ಹವಿಸ್ಸನ್ನು ನಿಗ್ರಹ ಎನ್ನುವಂಥ ಬೆಂಕಿಯಲ್ಲಿ ಆಹುತಿಗೊಳಿಸುವುದು ಒಂದು ಯಜ್ಞ. ಹೇಗಿರುತ್ತೆ ಅಂದರೆ, ನಾನು ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ಆಡುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ ಎನ್ನುವಂಥ ದೃಢವಾದಂಥ ನಿಶ್ಚಯದಿಂದ, ಇಂದ್ರಿಯ ಸಂಯಮನದಿಂದ ಇಂದ್ರಿಯ ಚಾಪಲ್ಯವನ್ನು ಹೋಮಿಸಬಹುದು. ಇಂದ್ರಿಯ ಚಾಪಲ್ಯ ಹೆಂಗೆ ಕಡಿಮೆ ಮಾಡ್ಕೊಳ್ತೇವೆ ನಾವು? ಕಂಟ್ರೋಲ್ ಮಾಡ್ಕೊತೀವಿ ನಾವು. ಯಾವುದನ್ನ ಒಂದು ಇಷ್ಟವಾದ ಪದಾರ್ಥ ತಿನ್ನಬಾರದು ಅಂತಂದಾಗ ನಾವು ಹೆಂಗೆ ಕಂಟ್ರೋಲ್ ಮಾಡಿಕೊಳ್ತೇವೆ? ಅದನ್ನು ನೋಡಬಾರ್ದು, ಅದರ ಕಡೆ ಹೋಗಬಾರ್ದು. ಒಂದು ವೇಳೆ ಬಂದರೂ ಕೂಡ ನಮ್ಮ ಮನಸ್ಸಿಗೆ ನಾವು ಆಟೋ ಸಜೆಷನ್ ಕೊಡ್ತಾ ಇರಬೇಕು, ತಿನ್ನಬೇಡ, ಇದು ಒಳ್ಳೆಯದಲ್ಲ, ನಾವು ಕಮಿಟ್ಮೆಂಟ್ ತೊಗೊಂಡಿದ್ದೀವಿ ಅಂತ ಎಚ್ಚರ ಆಗ್ತಾ ಇರಬೇಕು. ಸೊ ಫ್ರೆಂಡ್ಸ್ ಜೊತೆ ಮಾತಾಡೋ ಕಾಲಕ್ಕೆ ನಾನು ಕೋಪ ಪಡಬಾರ್ದು ಅಂತ ಭಾಳ ಜನ ಅಂದ್ಕೊಳ್ತಾ ಇರ್ತಾರೆ, ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದನ್ನು ಕೂಡ ಯಜ್ಞ ಅಂತಲೇ ಕರೀತಾರೆ. ಒಂದು ದೃಢವಾದಂಥ ಕಮಿಟ್ಮೆಂಟ್, ಆ ಕಮಿಟ್ಮೆಂಟು ಯಜ್ಞ ಅಂತಲೇ ಕರೀತಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ಸಂಕಲ್ಪ ಮಾಡಿಸ್ತಾರೆ, ಆ ಸಂಕಲ್ಪ ಈಸ್ ನಥಿಂಗ್ ಬಟ್ ಕಮಿಟ್ಮೆಂಟ್. ಅದೇ ರೀತಿ ಉಪನಯನ ಅಂತ ಮಾಡ್ತಾರೆ. ಉಪನಯನ ಅಂತಂದರೆ ಏನು? ದೀಕ್ಷೆ ಅಂತಂದರೆ ಕಮಿಟ್ಮೆಂಟ್. ಸೊ ಜನಿವಾರ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಥ ಅಂದರೆ ನಮ್ಗೆ ಎಚ್ಚರಿಕೆ ಆಗ್ತಾ ಇರ್ತೇನೆ, ನಾನು
ಯಜ್ಞ ಭಗವಂತನನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಮಿಟ್ಮೆಂಟಲ್ಲಿದ್ದೇನೆ ಅಂತ ಎಚ್ಚರ ಆಗ್ತಾ ಇರುತ್ತೆ. ಹೆಣ್ಣು ಮಕ್ಕಳಿಗೆ ತಾಳಿಯನ್ನು ಹಾಕಿಕೊಡ್ತಾರೆ. ಏನರ್ಥ? ನಾನು ಗೃಹಸ್ಥ ಧರ್ಮವನ್ನು ಆಚರಿಸಬೇಕು ಅಂತ ಒಂದು ಕಮಿಟ್ಮೆಂಟ್ ತೊಗೊಂಡಿದ್ದೇನೆ. ಈ ರೀತಿ ಸಂಕಲ್ಪ, ಆ ರೀತಿ ನಡ್ಕೊಳ್ಳೋದನ್ನು ಕೂಡ ಯಜ್ಞ ಅಂತ ಕರೀತಾರೆ. ಇದು ಒಂದು ರೀತಿ ಇಂದ್ರಿಯ ಚಾಪಲ್ಯವನ್ನು ಗೆಲ್ಲುವಂಥ ಪ್ರಕ್ರಿಯೆ. ಸಂಯಮ ಎನ್ನುವಂಥ ಅಗ್ನಿಯಲ್ಲಿ ಇಂದ್ರಿಯ ಚಾಪಲ ಅಂತಂಬ ಹವಿಸ್ಸನ್ನು ಹೋಮಿಸಿ ಭಗವಂತನ ಆರಾಧಿಸೋದು. ಭಗವಂತ ಪ್ರಸನ್ನ ಆಗಲಿ, ಅದರ ಮೂಲಕ ನನ್ನನ್ನು ಸಾಧನೆಯ ದಾರಿಯಲ್ಲಿ ಮುನ್ನಡೆಸಲಿ ಎನ್ನುವಂಥ ಅನುಸಂಧಾನದಲ್ಲಿ ಮಾಡುವಂಥ ಯಜ್ಞ ಇದು. ಕೆಟ್ಟದನ್ನು ಬಿಡುವುದು ಎನ್ನುವುದು ಒಂದು ರೀತಿಯಾದಂಥ ಯಜ್ಞವೇ. ಒಳ್ಳೆಯದನ್ನು ಗ್ರಹಣ ಮಾಡ್ತೇನೆ, ಇದು ಮತ್ತೊಂದು ರೀತಿಯಾದ ಯಜ್ಞ. ಸೊ ನಿರಂತರ ಮನುಷ್ಯ ಯಾವುದೋ ಒಂದು ಯಜ್ಞ ಮಾಡ್ತಾನೇ ಇರ್ತಾನೆ. ಒಳ್ಳೆಯ ಸಂಗತಿಯನ್ನು ಇಂದ್ರಿಯಗಳಲ್ಲಿ ಹೋಮಿಸುವುದು ಒಂದು ರೀತಿಯಾದಂಥ ಯಜ್ಞ. ಕಿವಿ ಎನ್ನುವಂಥ ಅಗ್ನಿಗುಂಡದಲ್ಲಿ ಭಗವಂತನ ಗುಣಗಾನವೆಂಬ ಅಂಥ ಹವಿಸ್ಸನ್ನು ಹಾಕೋದು ಒಂದು ಯಜ್ಞ. ಅಂದರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವುದೇ ಒಂದು ಯಜ್ಞ. ಕಣ್ಣು ಎನ್ನುವಂಥ ಕುಂಡದಲ್ಲಿ ಭಗವಂತನ ಪ್ರತೀಕ ಎನ್ನುವಂಥ ಹವಿಸ್ಸನ್ನು ಹಾಕುವುದು. ನಾವು ದೇವಸ್ಥಾನಕ್ಕೆ ಹೋಗಿ ವಿಗ್ರಹವನ್ನು ನೋಡೋದಂದ್ರೆ ಏನು? ನಾವು ಕಣ್ಣಿಂದ ನೋಡ್ತೇವೆ, ಕಣ್ಣಿನಲ್ಲಿ ಭಗವಂತನ ಪ್ರತೀಕವನ್ನು ಇಡ್ತೇವೆ. ಕಿವಿಯಿಂದ ಭಗವಂತನ ನಾಮಗಳ ಸ್ತೋತ್ರಗಳನ್ನೇ ನಾವು ಕಿವಿಯಲ್ಲಿ ಹಾಕ್ತಾ ಇರ್ತೇವೆ. ಭಗವಂತನ ಪ್ರಸಾದವನ್ನೇ ತಿಂತಾ ಇರ್ತೇವೆ. ಭಗವಂತನಿಗೆ ಕೊಟ್ಟಂಥ ಸುವಾಸನೆಗಳಂಥ ಹೂವುಗಳನ್ನು, ಆ ಥರದ ವಾಸನೆಗಳನ್ನೇ ನಾನು ನೋಡ್ತೇನೆ. ನನ್ನ ಒಂದು ಶರೀರ ಭಗವಂತನ ಸೇವೆಯಲ್ಲಿ ಅರ್ಪಣೆ ಆಗಲಿ ಅಂತ ಶರೀರದಿಂದ ನಾನು ಹೋಮಿಸ್ತೇನೆ. ಸೊ ಇದು ಒಂದು ರೀತಿಯಾದಂಥ ಯಜ್ಞ ಅಂತ ಭಗವಂತ ಹೇಳ್ತಾನೆ. ಸೊ ಇಂದ್ರಿಯ ನಿಗ್ರಹದಂತೆ ಇಂದ್ರಿಯ ಗ್ರಹಣ ಕೂಡ ಒಂದು ಯಜ್ಞವೇ. ಭಗವಂತನ ಚಿಂತನೆ ಪೂರ್ವಕವಾದಂಥ ವಿಷಯಗಳನ್ನು ಗ್ರಹಣ ಮಾಡೋದು ಮತ್ತು ಬೇಡವಾದಂಥ ವಿಷಯಗಳನ್ನು ತ್ಯಾಗ ಮಾಡೋದು, ಇದು ಸಾಧನೆಯ ಹಾದಿಯಲ್ಲಿ ಪ್ರಮುಖವಾದಂಥ ಹೆಜ್ಜೆ ಅಂತ ಹೇಳ್ತಾರೆ. ಸಿಂಪಲ್ ಹೇಳಬೇಕಾದ್ರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದು. ಸೆನ್ಸರಿ 5 ಸೆನ್ಸರಿ ಆರ್ಗಾನ್ಸ್ ಇರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೋದು ಕೂಡ ಒಂದು ಯಜ್ಞವೇ ಅಂತ ಹೇಳ್ತಾನೆ ಕೃಷ್ಣ. ಕೇವಲ ಹೋಮಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥದ್ದು ಮಾತ್ರ ಯಜ್ಞ ಅಲ್ಲ, ಅದು ಒಂದಾನೊಂದು ಯಜ್ಞ, ಒಂದು ಟೈಪ್ ಅಷ್ಟೆ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ನಿರಂತರ ವೈದಿಕ ವೃತ್ತಿ ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಅದು ಯಜ್ಞ. ಸ್ವಧರ್ಮೇ ನಿಧನಂ ಶ್ರೇಯ. ಬೇರೆಯವರು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಅವರು ಬೆಳಗ್ಗಿಂದ ರಾತ್ರಿವರೆಗೂ ಭಗವಂತನ ಉಪಾಸನೆ ಮಾಡಿಕೊಳ್ತಾ ಅದೇ ಅವ್ರ ಕೆಲಸ. ನಮಗೆ ಆ ರೀತಿಯಾದಂಥ ಕೆಲಸ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕೆಲಸ ಇರುತ್ತೆ. ಯಾರು ಯಾವ ಕೆಲಸ ಮಾಡ್ತಾ ಇದ್ದಾರೋ ಅದನ್ನು ಸರಿಯಾಗಿ ಮಾಡೋದನ್ನೇ ಯಜ್ಞ ಅಂತ ಹೇಳ್ತಾರೆ. ಬೇರೆಯವರು ಮಾಡುವಂಥ ಯಜ್ಞಕ್ಕೆ ನಾವು ಇಂಟರ್ಫಿಯರ್ ಆಗಿ ಅದು ಚೆನ್ನಾಗಿದೆ, ಅದು ಶ್ರೇಷ್ಠ, ಇದು ನೀಚ, ಆ ಥರ ಇಲ್ಲ. ಉಚ್ಚ ನೀಚಗಳಿಲ್ಲ ಇಲ್ಲಿ. ಪ್ರತಿಯೊಂದು ಕೂಡ ಶ್ರೇಷ್ಠವೇ. ಯಾವುದು ಮಾಡೋದರಿಂದ ನನ್ನ ಮನಸ್ಸು ಅಟೆನ್ಷನಿಗೆ ಬರುತ್ತೋ ಅದನ್ನು ನಾವು ಮಾಡಬೇಕು. ನಮಗೆ ಗೊತ್ತಿಲ್ಲದ್ದನ್ನು, ನಮಗೆ ಸಂಬಂಧ ಇಲ್ಲದನ್ನು ಮಾಡೋಕ್ಕೆ ಹೋದರೆ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇರಲ್ಲ. ತಿಳುವಳಿಕೆ ಇಲ್ಲದಾಗ ಅಟೆನ್ಷನ್ ಬರುವುದಿಲ್ಲ. ಆಮೇಲೆ ಭಗವಂತ ಹೇಳ್ತಾನೆ, ನಮ್ಮ ದೇಹದಲ್ಲಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಂದ ನಿರಂತರವಾದಂಥ ಒಂದು ಕ್ರಿಯೆ ನಡೀತಾ ಇರ್ತದೆ. ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೇವೆ, ಒಂದು ಕ್ಷಣ ಕೂಡ ಸುಮ್ಮನೆ ಇರಲಿಕ್ಕಾಗಲ್ಲ. ಇದಲ್ಲದೆ ಪ್ರಾಣಶಕ್ತಿಯಿಂದ ಆಗುವಂಥ ಕ್ರಿಯೆಗಳು ಅನೇಕ ಇದೆ. ಉಸಿರಾಡೋದು, ದೇಹಬಲ, ಸಂತಾನ ಶಕ್ತಿ, ಸಂತೋಷ ಅಥವಾ ದುಃಖ ಆದಾಗ ನಾವು ಕಣ್ಣೀರು ಮೊದಲಾದವು ಬರ್ತಾವಲ್ಲ, ಇದೆಲ್ಲ ಕೂಡ ಕ್ರಿಯೆಗಳು ನಡೀತಾ ಇರ್ತದೆ. ಇಲ್ಲಿ ಮನೋನಿಗ್ರಹ ಎನ್ನುವಂಥ ಅಗ್ನಿಯಲ್ಲಿ ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಮತ್ತು ಪ್ರಾಣಶಕ್ತಿಯಿಂದ ಆಗುವಂಥ ಕ್ರಿಯೆಯನ್ನು ಹೋಮಿಸುವುದು, ಇದು ಕೂಡ ಒಂದು ಯಜ್ಞವೇ. ಅಂದರೆ ನಮ್ಮ ಹೋಮಿಸುವುದಂದ್ರೆ ನಮ್ಮ ಹಿಡಿತಕ್ಕೆ, ನಮ್ಮ ಕಂಟ್ರೋಲಿಗೆ ತರೋದು ಅಂತ ಅರ್ಥ. ಇದು ಹಠಕ್ಕೋಸ್ಕರ ಅಲ್ಲ, ಯಜ್ಞರೂಪಕವಾಗಿ ಭಗವಂತನ ಪೂಜಾರೂಪವಾಗಿ ಮಾಡ್ತಕ್ಕಂಥದ್ದು. ಇದು ಭಗವಂತನ ಅರಿವಿನಿಂದ ಬೆಳಗುವಂಥ ಆತ್ಮ ಸಂಯಮ ಅಂತ ಹೇಳ್ತಾರೆ. ಭಗವಂತನ ಅರಿವಿಗೋಸ್ಕರ ಮಾಡಿದ ಆತ್ಮ ಸಂಯಮ, ಭಗವಂತನ ಅರಿವಿನೆಡೆಗೆ ಕೊಂಡೊಯ್ಯುವಂಥ ಜ್ಞಾನಪೂರ್ವಕವಾದ ಸಂಯಮನ. ಇದು ಆವೇಶ ಅಲ್ಲ, ಯಾವುದೋ ಹಠಕ್ಕೋಸ್ಕರನೋ ಮಾಡೋದಲ್ಲ. ನಮ್ಮಲ್ಲಿ ಮಾಡ್ತಿರ್ತಾರಲ್ಲ, ವೆಯ್ಟ್ ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅವತ್ತಿಂದ ಶುರು ಮಾಡಿಬಿಡ್ತೀವಿ. ಏನಾಗಲಿ ನಾನು ವೆಯ್ಟ್, ಎಲ್ಲರೂ ನಾನು ತುಂಬ ದಪ್ಪ ಇದೆ ಅಂತಿದ್ದಾರೆ, ಸೊ ಏನನ್ನ ಆಗಲಿ ನಾನು ವೆಯ್ಟ್ ಕಡಿಮೆ ಆಗಲೇಬೇಕು, ತೋರಿಸಲೇಬೇಕು ಅಂತ ಏನು ಮಾಡ್ತೇವೆ, ಡೈಟ್ ಶುರು ಮಾಡ್ತೇವೆ. ಕೆಟೋ ಡೈಟೋ, ಇನ್ನೊಂದು ಡೈಟೋ, ಅದು ತಿನ್ನಬೇಡ, ಇದು ತಿನ್ನೋ. ಟಿ ವಿ ಚಾನಲ್ಸಲ್ಲಿ, ಯೂಟ್ಯೂಬ್ ಚಾನಲ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಗೋಳೆ ಇರ್ತೇ ಇರ್ತದೆ.
ಅದು ಅಲ್ಲದೆ ಶಾರ್ಟ್ಸ್ ಶೇರ್ ಮಾಡ್ತಿರ್ತಾನೆ, ಅದು ತಿನ್ನಬೇಡ. ಸೊ ಅದು ನೋಡೋ ಕಾಲಕ್ಕೆ ಅದು ಹೇಳಿದಂಥ ಅವನು ಎಲಿಜಿಬಲ್ ಹೌದಾ, ಅವ್ನು ಡಾಕ್ಟರ, ಅವ್ನು ನಿಜವಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ನಾವು ಅದಲ್ಲೇ ಯಾವುದೂ ನೋಡೋದಿಲ್ಲ. ಯಾರು ಏನು ಹೇಳಿದ್ರು ಅದು ಸರಿಯಾಗೇ ಇರುತ್ತೆ ಅಂತ ನಾವು ತೊಗೊಂಡ್ಬಿಡ್ತೇವೆ. ಸೊ ಹಾಗೆ ಇದು ಯಾವುದೋ ಒಂದು ಹಠಕ್ಕೋಸ್ಕರ ವೆಯ್ಟ್ ಇಳಿಸೋದಲ್ಲ. ನಮ್ಮ ಶರೀರವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕಾಗಿ ವೆಯ್ಟ್ ಇಳಿದು ಬಿಡ್ತೇವೆ. ಸಿಂಪಲ್. ನಮ್ಮ ಶರೀರದಲ್ಲಿ ರಿಸರ್ವ್ಸ್ ಇರುತ್ತೆ. ಹಿಂದಿನ ಕಾಲ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಹಿಂದಿನ ಕಾಲದಲ್ಲಿ ಬೇಟೆ ಮಾಡೋರಾಗಲಿ ಅಥವಾ ದಾರಿ ಪ್ರಯಾಣ ಮಾಡೋರಾಗಲಿ ನಡ್ಕೊಂಡು ಹೋಗ್ತಾಯಿದ್ರು. ಆಗಿನ ಕಾಲದಲ್ಲಿ ಊಟಕ್ಕೆ ಅದಕ್ಕೆಲ್ಲ ತುಂಬ ಕಷ್ಟ. ಸೊ ಅವ್ರು ಹಾಗೆ ಹೋಗ್ತಾ ಇದ್ದಾಗ ದಾರಿ ದರೋಡೆ ಮಾಡೋರು ಬರ್ತಾರೆ, ಕಳ್ಳರು ಬರ್ತಾರೆ, ಆಮೇಲೆ ಕಾಡು ಪ್ರಾಣಿಗಳು ಅಡ್ಸ್ಕೊಂಡು ಬರ್ತವೆ. ಅವಾಗ ಏನು ಮಾಡಬೇಕು? ಓಡಬೇಕು. ವೈದ್ಯಶಾಸ್ತ್ರದಲ್ಲಿ ನಿಮಗೆ ಓಡಬೇಕು, ಯಾವುದನ್ನು ನಮಗೆ ಸಡನ್ನಾಗಿ ಯಾವುದನ್ನು ಭಯ ಆಗುವಂಥದ್ದು ನೋಡಿದ್ರೆ ಇಮಿಡಿಯೇಟ್ಲಿ ನಮ್ಮ ತಲೆಯಲ್ಲಿ ಓಡಬೇಕು, ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತದೆ. ಯಾವಾಗ ಓಡಬೇಕಾದ್ರೆ ಸ್ವಲ್ಪ ಶಕ್ತಿ ಬೇಕಲ್ವಾ? ಓಡಬೇಕಾದ್ರೆ ಅದಕ್ಕೆ ಇಮಿಡಿಯೇಟ್ಲಿ ನಮ್ಮ ಶರೀರದಿಂದ ಗ್ಲೂಕೋಸ್ ರಿಲೀಸ್ ಆಗ್ತದೆ. ಆ ರಿಲೀಸ್ ಆದಾಗ ಸಡನ್ನಾಗಿ ಎನರ್ಜಿ ಬರ್ತದೆ. ಆ ಎನರ್ಜಿಯಿಂದ ನಾವು ಓಡ್ತೇವೆ. ಅದೇ ಆ ಗ್ಲೂಕೋಸ್ ಎಂಬುದು ರಿಸರ್ವ್ಸ್ ಇಲ್ಲದೇ ಇದ್ದರೆ, ಅಂದರೆ ಏನು, ತುಂಬ ಸುಸ್ತಾಗಿರ್ತಾನೆ ಕೆಲವನು, ಅವನಿಗೆ ತಿನ್ನೋಕ್ಕೇ ಇಲ್ಲ, ಅವನು ಓಡಲಿಕ್ಕೆ ಶಕ್ತಿ ಇರಲ್ಲ, ಅಂಥವನೇನಾಗ್ತಾನೆ, ಬಲಿಯಾಗ್ಬಿಡ್ತಾನೆ. ಶಕ್ತಿ ಇದ್ದವನು ಓಡ್ತಾನೆ. ಸೊ ಯಾಕೆಂದರೆ ನಾವು ಸ್ವಲ್ಪ ರಿಸರ್ವ್ಸ್ ಎಂಬುದು ಇಟ್ಕೊಂಡಿರಬೇಕು. ಸ್ವಲ್ಪ ಆಹಾರ ಪದಾರ್ಥಗಳಂತ ತೊಗೊಂಡು ಮುಂದೆ ಏನಾದರೂ ಆಪತ್ತು ಬಂದಾಗ ಅದನ್ನು ಬಳಸಬೇಕು ಅಂತ ಕೆಲವೊಂದು ರಿಸರ್ವ್ಸ್ ಇಟ್ಕೊಳ್ತೇವೆ. ಅದನ್ನೇ ನಾವು ಗ್ಲೂಕೋಸ್ ಫಾರ್ಮಲ್ಲಿ ಇಟ್ಟಿರ್ತದೆ. ನಮಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅದನ್ನು ತಗೊಳುತ್ತೆ. ಸೊ ಇವಾಗ ನಾವು ರಿಸರ್ವ್ಸ್ ತುಂಬ ಬೆಳೆಸ್ಕೊಡ್ತೇವೆ. ಬೇಕಾದಷ್ಟು ರಿಸರ್ವ್ಸ್ ಇದೆ, ಬಟ್ ನಾವು ಅದನ್ನು ಉಪಯೋಗ ಮಾಡೋದೇ ಇಲ್ಲ ಲೈಫ್ ಟೈಮಲ್ಲಿ. ನಾವು ತಿನ್ನೋದಿನ ಭಾಳ ಜಾಸ್ತಿ ತಿಂತೇವೆ, ಕಷ್ಟಪಡೋದು ಅಸಲು ಹೇಳಬೇಕು ನೆಗ್ಲಿಜಿಬಲ್. ನಾವು ತಿನ್ನೋದಕ್ಕೂ ನಾವು ಮಾಡೋ ಕೆಲಸಕ್ಕೂ ಸಂಬಂಧವೇ ಇಲ್ಲ. ಸೊ ಏನಾಗುತ್ತೆ, ರಿಸರ್ವ್ಸ್ ಸ್ಟೋರ್ ಆಗ್ತಾ ಇರುತ್ತೆ. ಯಾವಾಗ ನಾವು ಬಳಸಬೇಕು ತಾನೆ, ಬಳಸಲಾದ್ರೆ ಏನಾಗ್ತದೆ, ಕ್ವಾಂಟಿಟಿ ಜಾಸ್ತಿ ಆಗಿ 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 ರಿಸರ್ವ್ಸ್ ಆಗಿ ಅದನ್ನೇ ನಾವು ಗ್ಲೂಕೋಸ್ ಅಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಕ್ ಅಂತೇವೆ ಅಷ್ಟೇ. ಅದರಿಂದ ಏನಾಗ್ತದೆ, ಊಬಕಾಯ, ದಪ್ಪ ಆಗಿಬಿಡ್ತೇವೆ, ವೆಯ್ಟ್ ಗೇಯ್ನ್ ಆಗ್ತೇವೆ. ನಾವು ತಿಂದಿದ್ದು ಕೆಲವೊಂದು ದಿನ ಆದರೆ ವೆಯ್ಟು ನಾವು ತಿಂದಿದ್ದು ಒಳಗೆ ಹೋಗೋದೇ ಇಲ್ಲ, ವೆಯ್ಟ್ ಲಾಸ್ ಆಗಿಬಿಡ್ತೇವೆ. ಇದು ಆಟೋಮೆಟಿಕ್ಕಾಗಿ ಶರೀರದ ಆಗುವಂಥದ್ದು ಪ್ರಕ್ರಿಯೆ. ಸೊ ನಾವು ಏನು ತಿಂತೇವೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿಬಿಟ್ಟಿವಿ ಅಂದ್ಕೊಳ್ಳಿ, ಯಾರೂ ದಪ್ಪ ಆಗೋದಿಲ್ಲ, ಯಾರಿಗೆ ಯಾವ ಕಾಯಿಲೆಯೂ ಬರೋದಿಲ್ಲ. ಹಿಂದಿನ ಕಾಲ ನೋಡಿ, ಶುಗರು BP ಅಂತಂಬೋದು ಹಿಂದಿನವರಲ್ಲಿ 100 ಮೆಂಬರ್ಸ್ ಒಬ್ಬನಿಗಿದ್ರೆ ಜಾಸ್ತಿ, ಅವನು ಸರಿಯಾಗಿ ಕೆಲಸ ಮಾಡಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದವನಿಗೆ ಬರ್ತಿತ್ತು, ಎಲ್ಲರಿಗೂ ಬರ್ತಿದ್ದಿಲ್ಲ. ನಮ್ಮ ತಾತ ಅಜ್ಜಿ ಈ ಜನ್ರೇಷನ್ ತೊಗೊಳ್ಳಿ, ಆ ಜನ್ರೇಷನಲ್ಲಿ ಶುಗರು BPಯಿಂದ ಹಾಸ್ಪಿಟ್ಲಿಗೆ ಹೋಗಿ ನಿರಂತರ ಟ್ಯಾಬ್ಲೆಟ್ ಹಾಕ್ಕೊಂಡವ್ರು ಯಾರನ್ನ ಇದ್ದಾರೆ? ಯಾರೂ ಇಲ್ಲ. ಯಾಕೆ? ಅವ್ರ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು, ತಿನ್ನೋದೇ ಆಹಾರ ಕಡಿಮೆ, ಯಾಕೆಂದರೆ ಇಲ್ಲ. ಆಮೇಲೆ ಕಷ್ಟ, ನಮ್ಮ ಥರ ಅವ್ರಿಗೆ ಸ್ಮಾರ್ಟ್ ಕಿಚನು, ಸ್ಮಾರ್ಟ್ ವ್ಯವಸ್ಥೆ, ಟ್ರಾವೆಲಿಂಗು ಇದಿಲ್ಲ ಅವ್ರಿಗೆ. ಹೋದರೆ ಎಲ್ಲ ಹೋಗ್ಬೇಕು, ನಡ್ಕೊಂಡು ಹೋಗಬೇಕು, ಮನೆಗೆಲ್ಲ ಕೈಯಿಂದ ಕೆಲಸ ಮಾಡ್ಕೋಬೇಕು. ಹಾಗಾಗಿ ರಿಸರ್ವ್ಸ್ ಬೇಕಾಡಿ ಖರ್ಚಾಗ್ಬಿಡ್ತದೆ. ಸೊ ಹಾಗೆ ಇದು ನಾವೇನು ಮಾಡ್ತೇವೆ, ಆ ರಿಸರ್ವ್ಸ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಹಠದಿಂದ ಜಿಮ್ಗೆ ಹೋಗ್ತೇವೆ, ಏರೋಬಿಕ್ಸ್ಗೆ ಹೋಗ್ತೇವೆ, ನಿರಂತರ ವಾಕಿಂಗ್ ಮಾಡ್ತೇವೆ. ವಾಕಿಂಗ್ ಮಾಡಿದ್ರು ಯಾಕೆ ಕಡಿಮೆ ಆಗಲ್ಲ ಅಂತಂದರೆ, ನಾವು ತಿನ್ನೋದಕ್ಕೂ ನಾವು ಮಾಡೋ ಕೆಲಸದಕ್ಕೂ ಸಂಬಂಧ ಇಲ್ಲದಿದ್ದರೆ ಆಟೋಮೆಟಿಕ್ ಕಡಿಮೆ ಆಗೋದೇ ಇಲ್ಲ. ತಿನ್ನೋದು ಕಡಿಮೆ, ಕೆಲಸ ಮಾಡೋದು ಜಾಸ್ತಿ ಇರಬೇಕು. ಜಿಮ್ಮಿಗೆ ಹೋಗಿ ಅದೆಲ್ಲ ಮಾಡೋದಕ್ಕಿಂತಲೂ ಮನೆಗೆ ಯಾವುದನ್ನ ಒಂದು ಕೆಲಸ ಮಾಡಿಕೊಂಡಿವಿ ಅಂದ್ಕೊಳ್ಳಿ, ಮನೆ ಕೆಲಸವೂ ಆಗ್ತದೆ, ಹ್ಯಾಪಿನೆಸ್ಸು ಸಿಗ್ತದೆ, ಮನೆ ಕ್ಲೀನ್ನೆಸ್ ಸ್ವಚ್ಛವಾಗೂ ಇರ್ತದೆ, ದುಡ್ಡು ಕಡಿಮೆ ಆಗುತ್ತದೆ. ಕೆಲಸದವ್ರನ್ನಿಟ್ಟು ಮಾಡೋದು ನಾವೇನೋ ಹೋಗಿ ಕೆಲಸ ಮಾಡೋದಕ್ಕಿಂತ ಬೆಟ್ರ್ ಅಲ್ವಾ? ಸೊ ಇದು ನಮ್ಮ ಶರೀರವನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಅದಕ್ಕೋಸ್ಕರ ಯಾವ ಹಠ ಮಾಡಿ ವಾಕಿಂಗ್ ಮಾಡಿ ಇನ್ನೊಂದು ಜಿಮ್ಮು ಎಕ್ಸಸೈಸ್ ಇದೆಲ್ಲ ಮಾಡಿ ಒದ್ದಾಡೋದು ಬೇಕಿಲ್ಲ. ನಮ್ಮ ಶರೀರ ಏನಾಗ್ತಾಯಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು. ಅದೇ ರೀತಿ ಇದು ಹಠ ಅಲ್ಲ. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಹಠದಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೆ ಹೇಗಿರುತ್ತೆ ಅಂತಂದರೆ, ಒಂದು ಹಾವಿನ ಮೇಲೆ, ಹಾವಿನ ತಲೆಯ ಮೇಲೆ ನಮ್ಮ ಕಾಲಿಟ್ಟಂಗೆ ಆಗ್ತದೆ. ನಡೀತಾ ಹೋಗ್ತಾ ಇದ್ದೀವಿ, ಒಂದು ಹಾವಿನ ತಲೆ ಮೇಲೆ ಕಾಲಿಟ್ಟಿವಿ, ಪಾದ ಇಟ್ಬಿಟ್ಟಿವಿ, ತಲೆ ಮೇಲೆ ಕಾಲಿಟ್ಟಿವಿ, ಅದಕ್ಕೆ ಅದನ್ನು ನಮ್ಮನ್ನೇನು ಕಚ್ಚಲಿಕ್ಕೆ ಬರಲ್ಲ. ಆದರೆ ನೀವು ಎಷ್ಟೊತ್ತು ಇಟ್ಕೊಂಡಿರ್ತೀರ, ನಮಗೂ ಭಯ ತಾನೇ. ಸೊ ತಲೆ ಮೇಲೆ ಇಟ್ಬಿಟ್ಟಿದ್ದೀನಿ, ಏನು ಅದನ್ನು ನಾನು ಕಚ್ಚಲ್ಲ ಅಂತೇಳಿ ಧೈರ್ಯವಾಗಿರ್ಲಿಕ್ಕೆ ಆಗ್ತದೆ?
ಅದು ನನಗೆ ಕಚ್ಚುತ್ತದೆ ಅಂತಲೇ ಭಯ. ಅದು ನಾನು ಕಂಟ್ರೋಲ್ ಮಾಡ್ತಾಯಿದ್ರು ಕೂಡ ಅದು ನಾನು ಯಾವಾಗ ಕಚ್ಚುತ್ತದೆ ಅಂತ ಭಯ ಆಗ್ತದೆ. ಯಾವಾಗ ಕಾಲು ತೆಗಿಯೋಣ ಅಂತ ನೋಡ್ತಾ ಇರ್ತೇವೆ, ಅದು ಯಾವಾಗ ಕಚ್ಚೋಣ ಅಂತ ನೋಡ್ತಾ ಇರ್ತದೆ. ಅದು ಬಾಲ ನಮಗೆಲ್ಲ ಸುತ್ತಕೊಳ್ತಾ ನಮ್ಮನ್ನು ಹೊಡಿತಾ ಇದ್ದಾಗ ನಮಗೆ ತುಂಬ ಭಯ ಆಗಿಬಿಡ್ತದೆ. ಅದೇ ರೀತಿ ಆಗ್ತದೆ. ಇಂದ್ರಿಯಗಳನ್ನು ಹಠದಿಂದ ಕಂಟ್ರೋಲ್ ಮಾಡೋದು ಹೇಗಿರುತ್ತೆ ಅಂತಂದರೆ, ಹಾವಿನ ತಲೆ ಹೆಡೆ ಮೇಲೆ ಕಾಲು ಇಟ್ಟಂಗೆ ಆಗ್ತದೆ. ಅದಕ್ಕೆ ಮೊದಲು ಏನು ಮಾಡಬೇಕು, ಹಾವನ್ನು ಫಸ್ಟು ಹಿಡ್ಕೊಳ್ಳೋದು ಕಲಿಬೇಕು. ಹಾವನ್ನು ಹಿಡ್ಕೊಳ್ಳೋದು, ಹಾವನ್ನು ಬಗ್ಗೆ ಆಲೋಚನೆ, ಅದನ್ನು ಬಗ್ಗೆ ಸ್ಕಿಲ್ ಯಾರಿಗಿರುತ್ತೆ ಅವನಿಗೇನು ಭಯ ಇಲ್ಲ. ಅವನು ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ತಲೆಯೇ ಹಿಡ್ಕೊಳ್ತಾನೆ. ತಲೆಯನ್ನು ಹಿಡ್ಕೊಂಡ್ಬಿಟ್ರೆ ಅದೇನು ಕಚ್ಚೋದಿಲ್ಲ. ಹಾಗೆಯೇ ತಲೆಯನ್ನು ಹಿಡ್ಕೊಂಬಂದು ಆರಾಮಾಗಿ ಬಂದುಬಿಡ್ತಾರೆ. ಕೆಲವಿನ ಮಕ್ಕಳು ಎಷ್ಟೋ ಜನ ಹಿಡ್ಕೊಳ್ತಾರೆ, ಯಾಕೆಂದರೆ ಅವರಿಗೆ ಕಲೆಯನ್ನು ಕಲಿತುಬಿಟ್ಟಿದ್ದಾರೆ. ಆ ರೀತಿ ಇಂದ್ರಿಯಗಳನ್ನು ಕೂಡ ಕಂಟ್ರೋಲ್ ಮಾಡೋ ಕಲೆಯನ್ನು ಕಲಿತುಕೊಂಡವರಿಗೆ ಇದು ತುಂಬ ಸುಲಭ. ಸ್ವಲ್ಪವಾಗಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಹೋದರೆ ಹಾವಿನ ಹಿಡ್ಕೊಂಡಷ್ಟೇ ಈಸಿ ನಮಗೆ. ಇದು ಹಠದಿಂದ ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತಂಬುದು ಕೃಷ್ಣ ಇಲ್ಲಿ ಹೇಳುವಂಥ ಮಾತು. ನೆಕ್ಸ್ಟ್, ದ್ರವ್ಯಯಜ್ಞದ ಬಗ್ಗೆ ಹೇಳ್ತಾನೆ. ದ್ರವ್ಯಯಜ್ಞ, ಕೆಲವರು ದ್ರವ್ಯದ ಮೂಲಕ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಇದು ಅಗ್ನಿಮುಖ ಇರ್ಬೋದು, ಧನದಾನ ಮುಖ ಇರ್ಬೋದು, ಅನ್ನದಾನ ಮುಖ ಇರ್ಬೋದು, ಕನ್ಯಾದಾನ ಇತ್ಯಾದಿ ದಾನಗಳ ಮುಖೇನ ಇರ್ಬೋದು. ನಮ್ಮಲ್ಲಿ ಇದೇನು ತುಂಬ ಜಾಸ್ತಿ ಇದೆ. ನಮ್ಮಲ್ಲಿ ನಾವು ಹೋಮ ಮಾಡಿಸ್ತೇವೆ, ಅದ ನಂತರ ನಾವು ಬ್ರಾಹ್ಮಣರಿಗೆ, ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಡ್ತೇವೆ, ಅದು ದಾನದ ಕೆಳಗೆ ಬರ್ತದೆ. ಆಮೇಲೆ ಅವರಿಗೆ ಮುಷ್ಟಾನ್ನ ಭೋಜನವನ್ನು ಮಾಡಿಸ್ತೇವೆ, ಅನ್ನದಾನವನ್ನು ಮಾಡಿಸ್ತೇವೆ, ಇದೆಲ್ಲ ಇರ್ತದೆ. ಇನ್ನೊಂದು ರೀತಿ ಕನ್ಯಾದಾನ ಮಾಡೋ ಕಾಲಕ್ಕೂ ಕೂಡ ಇದೆಲ್ಲ ಮಾಡ್ತಾರೆ. ಕನ್ಯಾದಾನದ ಮದುವೆ ಮಾಡೋ ಕಾಲಕ್ಕೂ ಎಲ್ಲರಿಗೂ ಅಲ್ಲಿ ಹೋಮ ಮಾಡ್ತಾರೆ ಅಗ್ನಿಮುಖೇನ. ಆಮೇಲೆ ಬಂದವರಿಗೆಲ್ಲ ಕೂಡ ದಕ್ಷಿಣೆ ಕೊಡ್ತಾರೆ. ಆ ದಕ್ಷಿಣೆ ಅಂತಂಬೋದು ಇವತ್ತು ಚೇಂಜ್ ಆಗಿದೆ, ಗಿಫ್ಟ್ ಅಂತ ಬಂದಿದೆ. ಒಂದು ಕಾಯಿ, ಒಂದು ತೆಂಗಿನಕಾಯಿ, ಒಂದು ಇದು. ಇನ್ನೂ ಕೆಲವೊಂದು ಜನ ಮನೆಗೆ ಚಕ್ಕಿಲಿ ಎಲ್ಲ ಹಾಕ್ಕೊಡ್ತಾರೆ, ಸೀರೆ ಕೊಡ್ತಾರೆ. ಅದರಲ್ಲಿ ಗಲಾಟಿ, ನಾವು ಎಂಥ ಒಳ್ಳೆ ಸೀರೆ ಕೊಟ್ಟಿದ್ದೀವಿ, ಇವ್ರು ಎಂಥ ಇನ್ಫೀರಿಯರ್ ಸೀರೆ ಕೊಟ್ಟಿದ್ದಾರೆ, ಇವ್ರಿಗೆ ಈ ಸೀರೆ ಬೇಡ ಆ ಸೀರೆ ಕೊಡಬೇಕು, ಕೆಲವಿನ ಜನಕ್ಕೆ ಈ ಕ್ವಾಲಿಟಿ ಸೀರೆ, ಕೆಲವಿನ ಜನಕ್ಕೆ ಇನ್ನೊಂದು ಕ್ವಾಲಿಟಿ ಸೀರೆ. ಇದೆಲ್ಲ ಮನುಷ್ಯ ಮಾಡುವಂಥ ತಾರತಮ್ಯದ ವಿಚಾರ. ಸೊ ಇದು ಇದೆ. ಆಮೇಲೆ ಅನ್ನದಾನ ಇದೆ. ಅನ್ನದಾನ ಮಾಡುವಂಥದ್ದು ಯಾವುದೇ ಒಂದು ಸಮಾರಂಭದಲ್ಲಿ ಅನ್ನದಾನ ಅಂತಂಬೋದು ನಾವು ಕಾಮನ್ ಆಗಿ ಇಟ್ಕೊಳ್ತೇವೆ. ಅನ್ನದಾನ ಅಂದರೆ ಹಸಿದವನಿಗೆ ಊಟ ಹಾಕಬೇಕು. ಎಂದಿನವರು ಬ್ರಾಹ್ಮಣರು ಕರಿತಿದ್ರು, ಅವನ ಪಾಪ ಏನು ಬಡತನದಲ್ಲಿದ್ದಾನೆ, ಒಂದು ದಿನ ಯಾರ ಮನೆಗೆ ನಾವು ಊಟ ಹೋದರೆ ಒಂದಿನ ಕಳೆದೋಗುತ್ತೆ ಅಂತ ಅವನು ಅಂದುಕೊಳ್ತಾನೆ, ಹಸಿದು ಬರ್ತಾನೆ, ಅಂಥವನಿಗೆ ಮುಷ್ಟಾನ್ನ ಭೋಜನವನ್ನು ನೀಡ್ತಿದ್ರು. ಮನೆಗೆಲ್ಲ ಪಾಪ ಅವ್ರು ಏನು ತಿನ್ಲಿಕ್ಕೆ ಆಗಲ್ಲ, ಅವ್ರಿಗೇನು ಮಾಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ, ದುಡ್ಡಿಲ್ಲ. ಫಸ್ಟ್ ಆಫ್ ಆಲ್ ಏನಾದರೂ ಒಂದು ಸ್ವೀಟ್ ಮಾಡಬೇಕಾದ್ರೆ ಕೂಡ ದುಡ್ಡಿರಲ್ಲ. ಅಂಥವರಿಗೆ ಅವರು ತೋರಿಸ್ತಿದ್ರು, ಚೆನ್ನಾಗಿ ಕೊಡ್ತಿದ್ರು, ಅವ್ರು ಸಂತೋಷ ಪಡ್ತಿದ್ರು ಅವಾಗ. ಈಗ ನಮಗಿಲ್ಲ. ಯಾಕೆ ಅಂತಂದರೆ ಈಗ ಹಬ್ಬ ಏನಾದರೂ ಬಂದರೂ ಕೂಡ ನಮಗೇನು ದೊಡ್ಡ ವಿಚಾರ, ಅಷ್ಟು ಹಿಂದಿನಷ್ಟು ಚಿಕ್ಕಂದಾಗ ನಾವು ಫೀಲಿಂಗ್ ಮಾಡಿದಷ್ಟು ಫೀಲ್ ಇಲ್ಲ ಈಗಿನ ಕಾಲ. ಯಾಕೆ ಅಂದರೆ ಹಬ್ಬ ಅಂದರೆ ಏನಾದರೂ ಸ್ವೀಟ್ ಮಾಡ್ತಾರೆ ಮನೆಗೆ, ಮಕ್ಕಳಿಗೆ ತುಂಬ ಇಷ್ಟ. ಸೊ ಆವಾಗ ಹಬ್ಬದ ದಿನವೇ ಮಾಡ್ತಿದ್ರು. ಹೊರಗಡೆ ಸ್ವೀಟ್ ಶಾಪಲ್ಲಿ ಅದೆಲ್ಲ ಸಿಗ್ತಿದ್ದಿಲ್ಲ ಅವಾಗ, ರ್ಯಾರ್. ಯಾರ ಮನೆಗೆ ನಾವು ಮಾಡಿದ್ರೆ ಕೊಡ್ತಿದ್ರು, ಸಂತೋಷ ಪಡ್ತಿದ್ವಿ. ಹಬ್ಬ ಅಂದರೆ ನಮ್ಮನೆಗೆ ಮಾಡ್ತಾರೆ ಆ ರೀತಿ. ಇವತ್ತು ಪ್ರತಿಯೊಂದು ಗಲ್ಲಿಯಲ್ಲೂ ಸ್ವೀಟ್ ಶಾಪು, ಕಿರಾಣಿ ಶಾಪು, ಗ್ರಾಸರಿ ಶಾಪು, ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಎಲ್ಲವೂ ನಿರಂತರ ಸಿಗ್ತದೆ. ನಿರಂತರ ತಿನ್ನೋರು ಇದ್ದಾರೆ. ಆ ಥರ ತಿಂದವನಿಗೆ ಹಬ್ಬದ ದಿನ ಪ್ರತ್ಯೇಕ ಏನಿರ್ತದೆ, ಅದೇ ಇರ್ತದೆ, ಒಂದು ಸ್ವೀಟ್ ಮಾಡ್ತಾರೆ. ಅದಕ್ಕೆ ಸ್ವೀಟ್ ಯಾರೂ ತಿನ್ಲಿಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ನಿರಂತರ ತಿಂತಾ ಇರೋನಿಗೆ ಆ ಪ್ರತ್ಯೇಕ ಹೊತ್ತೇನು ತಿಂತೇವೆ. ಅದಕ್ಕೆ ಯಾರು ಫಂಕ್ಷನ್ಸನ್ನು ಇಷ್ಟಪಡಲ್ಲ. ಬಂದರೂ ಕೂಡ ಅವ್ರದ್ದು ಮೆನುನೇ ಬೇರೆ ಇರುತ್ತೆ. ಇವತ್ತು ಫಂಕ್ಷನ್ಸಲ್ಲಿ ಕೂಡ ಬದಲಾಗಿಬಿಟ್ಟಿದೆ. ಈಗ ಅವ್ರಿಗೆ ಇಷ್ಟವಾದ್ದೇ ಮಾಡೋದು ಆಗ್ತಾಯಿದೆ. ಈಗ ಹಿಂದೆ ಈ ವೆಜಿಟೇಬಲ್ ಪಲಾವು ಇಂಥದ್ದೆಲ್ಲ ಕೂಡ ನಾನು ಈ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ನಾನು ತಿಂದಿದ್ದು ನೋಡಿಲ್ಲ. ನಾನು ಚಿತ್ರಾನ್ನ ಇರ್ತಿತ್ತು ಚೆನ್ನಾಗಿ ಪಾಪ. ಈಗ ಚಿತ್ರಾನ್ನ ಅಂಬೋದು ಕಾಣೋದೇ ಇಲ್ಲ. ಎಲ್ಲ ವೆಜಿಟೇಬಲ್ ಪಲಾವು, ಎಲ್ಲ ರಜೋಗುಣವಾದ ಸ್ಪರ್ಶವಾದಂಥ ಪದಾರ್ಥಗಳನ್ನು ದೇವಸ್ಥಾನದಲ್ಲೂ ಮಾಡ್ತಿದ್ದಾರೆ. ಯಾಕೆಂತಂದರೆ ಎಲ್ಲರೂ ಅದನ್ನೇ ಇಷ್ಟಪಡ್ತಾರೆ. ಯಾರಿಗೆ ಯಾವ್ದು ಇಷ್ಟವೋ ಅದನ್ನು ಮಾಡಿ ಹಾಕ್ತಿರ್ತಾರೆ. ಮತ್ತು ದೇವರಿಗೆ ನೈವೇದ್ಯಕ್ಕೆ ಬೇರೆ, ನಾವು ನಮ್ಮ ನೈವೇದ್ಯಕ್ಕೆ ಬೇರೆ, ಈ ರೀತಿಯಾದಂಥ ತಾರತಮ್ಯಗಳು ಕೂಡ ಶುರುವಾಗಿದೆ. ಸೊ ಅನ್ನದಾನ, ಧನದಾನ, ಈ ಥರ ದಾನಗಳನ್ನೆಲ್ಲ ಮಾಡ್ತೀವಿ. ದ್ರವ್ಯದ ದಾನ ಕೆಳಗೆ ಬರುತ್ತೆ. ಏನೋ ನಮ್ಮ ಹತ್ರ ಇರೋದು ಕೊಡೋದು. ನಮ್ಮ ಹತ್ರ ಏನಿದೆ ಪ್ರಾಮಾಣಿಕವಾಗಿ ಇಲ್ಲದವನಿಗೆ ಕೊಡೋದನ್ನೇ ದ್ರವ್ಯದಾನ, ದ್ರವ್ಯಯಜ್ಞ ಅಂತ ಕರಿತೇವೆ.
ಯೋಗ್ಯವಾದಂಥ ಕಾಲದಲ್ಲಿ ನಾದವನಿಗೆ ಯೋಗ್ಯವಾದದ್ದನ್ನು ಕೊಡಬೇಕು. ಅವರೊಳಗೆ ಭಗವಂತ ಸುಪ್ರೀತನಾಗಲಿ ಅಂತ ಕೊಡೋದೇ ದ್ರವ್ಯಯಜ್ಞ. ಎಲಿಜಿಬಿಲಿಟಿ ಇರಬೇಕು. ನಾವು ಕೊಡ್ತೇವೆ, ನಾವು ಯಾರಿಗಾದರೂ ಬೆಳ್ಳಿ ತಂಬಿಗೆ, ಬೆಳ್ಳಿ ಗ್ಲಾಸು ಯಾರಿಗೆ ಕೊಡ್ತೇವೆ? ಅದರ ಅವಶ್ಯಕತೆ ಇಲ್ಲದವನಿಗೆ ಕೊಡ್ತೇವೆ. ಅವ್ರ ಮನೆಗೆ ಅದು ಅವನಿಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ಮನೆಗೆ ಬೇಕಾದಷ್ಟು ಬೀರುವಲ್ಲಿ ಜೋಡಿಸ್ಬಿಟ್ಟಿರ್ತಾನೆ ಪಂಡಿತರು. ಪಾಪ ಯಾರೋ ಒಬ್ಬನಿಗೆ ಕಷ್ಟದಲ್ಲಿರ್ತಾನೆ, ಅವನಿಗೆ ಪಾಪ ಕೊಟ್ಟರೆ ಅವನು ಮಾರ್ಕೊಂಡಾದರೂ ಆ ದುಡ್ಡಿಂದ ಏನೋ ಒಂದು ಮಾಡ್ಕೊಳ್ತಾನೆ, ಇಲ್ಲ ಎತ್ತಿಟ್ಕೊಂಡು ಪಾಪ ಮದುವೆ ಸಮಾರಂಭ, ಮಗಳ ಮದುವೆ ಬಂದಾಗ ಯಾರಿಗೊಬ್ರು ಕೊಡ್ತಾನೆ. ಸೊ ಇಲ್ಲದವನಿಗೆ ಕೊಡಬೇಕು ಅಂತಂಬೋದೇ ಮೇನ್ ಇಂಪಾರ್ಟೆಂಟ್. ಅದು ಯೋಗ್ಯನಾದವನು, ಎಲಿಜಿಬಿಲಿಟಿ ಇದ್ದವನು, ಕ್ವಾಲಿಫಿಕೇಷನ್ ಇರಬೇಕು. ಯೋಗ್ಯವಾದ ಕಾಲದಲ್ಲಿ ಕೊಡಬೇಕು, ಅಂದರೆ ಅವನಿಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಕೊಡಬೇಕು. ಒಂದು ಕಂಬಳಿ ಕೊಡಬೇಕು, ಚಳಿಗಾಲದಲ್ಲಿ ಪಾಪ ಒದ್ದಾಡ್ತಿರ್ತಾರೆ, ಕಂಬಳಿ ಕೊಡಬೇಕು. ಯಾವಾಗ ಕೊಡುವ? ಏಪ್ರಿಲ್ ತಿಂಗಳಲ್ಲಿ ಕೊಡೋಣ. ಏಪ್ರಿಲ್ ತಿಂಗಳು ಕಂಬಳಿ ತೊಗೊಂಡು ಏನು ಮಾಡೋಣ? ಒಳ್ಳೆ ಸೆಗೆ ಕಾಲದಲ್ಲಿ ಆಗೇನು ಮಾಡಬೇಕು? ಉದುಕುಂಭ ದಾನ, ನೀರು ಕೊಡಬೇಕು, ನೀರಿನ ದಾನ, ಮಜ್ಜಿಗೆ, ತಣ್ಣಗಿರುವಂಥ ಮಜ್ಜಿಗೆ, ಬೀಸಣಿಕೆ, ಒಂದು ಛತ್ರಿ ಅಂತ ಅದು ಕೊಟ್ಟರೆ ತಾಪದಲ್ಲಿ ಚೆನ್ನಾಗಿರುತ್ತೆ. ಅದು ನವಂಬರ್ಲಿ ಬನ್ನಿ, ಬೆಂಗಳೂರಲ್ಲಿ ಕೊಡ್ತೇವೆ, ಇಲ್ಲದ ಊಟಿಯಲ್ಲಿ ಕೊಡ್ತೇವೆ ಅಂದರೆ ಏನು ಉಪಯೋಗ? ಯೋಗ್ಯವಾದ ಕಾಲದಲ್ಲಿ ಯೋಗ್ಯನಾದವನಿಗೆ ಯೋಗ್ಯವಾದದ್ದನ್ನು ಕೊಡಬೇಕು. ಮತ್ತೆ ಯಾವುದು ಒಳ್ಳೆಯದು ಅವನಿಗೋ ಅದು ಕೊಡಬೇಕು. ನನ್ನಲ್ಲಿ ಬೇಡವಾದದ್ದನ್ನು ಸಾಕು ಹಾಕುವುದಕ್ಕೆ ದಾನ ಅಂತ ಅನ್ನಬಾರದು. ನಮ್ಮ ಮನೆ ಸುಮ್ಮನೆ ವೇಸ್ಟ್ ಆಗಿದೆ, ಯಾರಿಗೇನು ಕೊಟ್ಬಿಡೋಣ. ಮನೆಗೆ ಒಂದು ಪುಸ್ತಕ ಇರುತ್ತೆ, ಅವನು ಓದೋದಿಲ್ಲ, ವೇಸ್ಟ್ ಬಿದ್ದಿರುತ್ತೆ, ಆಯಿತು ನಿಮ್ಗೊಂದು ಪುಸ್ತಕ ದಾನ ಕೊಟ್ಬಿಡೋಣ. ಮನೆಗೆ ಯಾವುದು ಬೇಡವಾದಂಥ ವಸ್ತುಗಳಿದೆಯೋ ಅದನ್ನು ಕೊಡೋದು. ಹಾಗಲ್ಲದೆ ಅವನಿಗೆ ಉಪಯೋಗವಾಗುವಂಥದ್ದು ಕೊಡಬೇಕು, ಅದನ್ನು ದಾನ ಎನಿಸು. ಇದನ್ನು ದ್ರವ್ಯಯಜ್ಞ ಅಂತ ಕರೀತಾರೆ. ಇದು ದಾನದ ಕೆಳಗೆ ಬರುತ್ತೆ. ಇದರ ಬಗ್ಗೆ ನಾವು ಹಲವಾರು ಸಲ ನಾವು ನೋಡಿದ್ದೇವೆ. ಸೊ ನಾವು ಏನಾದರೂ ಜ್ಯೋತಿಷ್ಯದಲ್ಲಿ ಹೇಳೋ ಕಾಲಕ್ಕೆ ಪರಿಹಾರಗಳು ಅಂತ ಬಂದಾಗ, ಪರಿಹಾರಗಳು ಯಾಕೆ ಫೇಲ್ ಆಗ್ತವೆ ಅಂತಂದರೆ ಈ ಕಾರಣದಿಂದ ಫೇಲ್ ಆಗ್ತವೆ. ಎಲ್ಲ ಚೆನ್ನಾಗಿದೆ. ಒಬ್ಬರು ಯಾರೋ ಪಾಪ ಕೇಳಿದ್ರು, ನೀವು ಇದನ್ನು ಮಾಡಿಸು ಅಂತ ಹೇಳ್ತೀರಿ, ಅದಾಗುತ್ತೆ ಅಂತ ಏನು ಗ್ಯಾರಂಟಿ ಅಂತ ಕೇಳಿದೆ. ಬೇಕಾ ಪರೀಕ್ಷೆ ಮಾಡಬೇಕು ಅಂತ ಕೇಳಿದೆ ಅಂತ, ಏನು ಗ್ಯಾರಂಟಿ? ಸೊ ಭಕ್ತಿಯಿಂದ ಮಾಡಿದರೆ ಖಂಡಿತವೂ ಆಗುತ್ತೆ. ನೀವು ಭಕ್ತಿಯಿಂದ ಮಾಡ್ತೀರಿ ಅಂತ ಏನು ಗ್ಯಾರಂಟಿ? ಅದೇ ಗ್ಯಾರಂಟಿ. ಸೊ ಈ ರೀತಿ ಇರ್ತದೆ. ಸೊ ನಮಗೆ ಎಚ್ಚರ ಇರಬೇಕು. ಎರಡನೇದು ತಪೋಯಜ್ಞ ಅಂತ ಕರೀತಾರೆ. ಇದಕ್ಕೆ ಎರಡು ಮುಖ, ಒಂದು ಬಾಹ್ಯ, ಇನ್ನೊಂದು ಅಂತರಂಗ. ಒಂದು ನಿರಂತರ ಧ್ಯಾನ, ಅದಕ್ಕೆ ಬಾಹ್ಯ ಪರಿಕರಗಳ ಅಗತ್ಯವಿಲ್ಲ. ಎರಡನೇದು ಭಗವಂತನ ಚಿಂತನೆಗೆ ಬೇಕಾದಂಥ ಆತ್ಮ ಸಂಯಮ, ಅಂದರೆ ಸೆಲ್ಫ್ ಡಿಸಿಪ್ಲೈನ್ ಅಂತೇವೆ. ಇದನ್ನು ತಪಸ್ಸು ಅಂತ ಕರೀತಾರೆ. ಸೊ ಉದಾಹರಣೆಗೆ ಬ್ರಹ್ಮಚರ್ಯ ಪಾಲನೆ, ವ್ರತಾನುಷ್ಠಾನ, ಇದೆಲ್ಲ ಕೂಡ ಈ ತಪಸ್ಸಿನ ಕೆಳಗೆ ಬರುತ್ತೆ. ಸೊ ಬ್ರಹ್ಮಚರ್ಯ ಪಾಲನೆ ಅಂತಂದರೆ ಬ್ರಹ್ಮಚಾರಿ 3 ಜನ ಇರ್ತಾರೆ ರೀ. ಮದುವೆ ಆದವರು ಕೂಡ ಬ್ರಹ್ಮಚಾರ್ಯರಂತಾರೆ. ಬ್ರಹ್ಮಚರ್ಯ ಅಂತಂದರೆ ಚರ್ಯ ಅದಕ್ಕೆ ಹೋಗೋದು. ಬ್ರಹ್ಮನ ಬಗ್ಗೆ, ಭಗವಂತನ ಬಗ್ಗೆ ಅಥವಾ ದೊಡ್ಡದಾದಂಥ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟವನು ಯಾರಿರ್ತಾನೆ, ಅಥವಾ ತಿಳ್ಕೊಳ್ಳೋದನ್ನು ಮೇಯ್ನಾಗಿ ಯಾರು ಜೀವನದಲ್ಲಿ ಪ್ರಯಾರಿಟಿಯಾಗಿ ಇಟ್ಕೊಂಡಿರ್ತಾರೆ, ಅವನ್ನ ಬ್ರಹ್ಮಚಾರಿ ಅಂತ ಕರೀತಾರೆ. ಬ್ರಹ್ಮಚಾರಿ ಅಂದರೆ ಸಂಚಾರಿ ಅಂತೀವಲ್ಲ ನಾವು, ಹಾಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟವನು ಅಂತ ಅರ್ಥ. ಅದು ಈ ವಿದ್ಯಾರ್ಥಿಗಳು ಒಂದು ಮದುವೆ ಇಲ್ಲದಂಥ ಬರೀ ವೇದವನ್ನು ಓದುವಂಥ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಬೇರೆ ಇನ್ನೇನಿರಲ್ಲ, ಭಗವಂತನ ಬಗ್ಗೆ ತಿಳ್ಕೊಂಡು ಆ ಕಡೆನೇ ಸಂಚಾರ ಮಾಡ್ತಾ ಇರ್ತಾರೆ. ಅವ್ರನ್ನ ಪೂರ್ಣ ಬ್ರಹ್ಮಚಾರಿಗಳು ಅಂತ ಕರೀತಾರೆ. ಅದೇ ವಿವಾಹ ಆದ ನಂತರ ಕೇವಲ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರನ್ನೂ ನೋಡದೆ, ಬರೀ ಒಂದು ಸೃಷ್ಟಿ ಕಾರ್ಯ, ಸಂತಾನ ಪಡಿಬೇಕು ಅಂತಂಬ ಒಂದು ಕಾರ್ಯಕ್ಕೋಸ್ಕರ ಸಾಂಸಾರಿಕ ಜೀವನವನ್ನು ಯಾರು ನಡೆಸ್ತಾರೆ ಅವನು ಕೂಡ ಬ್ರಹ್ಮಚಾರಿ ಅಂತಲೇ ಕರೀತಾರೆ. ಯಾಕೆಂತಂದರೆ ಅವನು ಕೇವಲ ಒಂದು ಯಜ್ಞ ಥರ ಸಂಸಾರವನ್ನು ಮಾಡ್ತಿದ್ದಾನೆ. ಯಾವುದಕ್ಕಾಗಿ ಗೃಹಸ್ಥಾಶ್ರಮದಲ್ಲಿ ಮಾಡ್ತಿದ್ದಾನೆ ಅಂತಂದರೆ ಭಗವಂತನನ್ನು ತಿಳಿಲಿಕ್ಕೋಸ್ಕರ. ಅವನು ಮದುವೆ ಮಾಡಿಕೊಳ್ಳೋದು ಕೂಡ ಭಗವಂತನಿಗೋಸ್ಕರವೇ. ಭಗವಂತನನ್ನು ತಿಳಿಲಿಕ್ಕೆ ಬೇಕಾದಂಥ ಸಹಕಾರವನ್ನು ಪಡೆದು ತಾನೂ ಉದ್ಧಾರ ಆಗಿ ಮದುವೆ ಮಾಡಿಕೊಂಡಂಥ ಹೆಂಡತಿಯನ್ನು ಉದ್ಧಾರ ಮಾಡ್ತಾನೆ. ಅದನ್ನು ಕೂಡ ಬ್ರಹ್ಮಚರ್ಯ ಅಂತಲೇ ಕರೀತಾರೆ. ಮದುವೆ ಮಾಡಿಕೊಂಡು ನಮ್ಮ ಟಾರ್ಗೆಟ್ ಭಗವಂತನನ್ನು ತಿಳಿಯೋದೇ ಆದರೆ ಅವನನ್ನು ಕೂಡ ಬ್ರಹ್ಮಚಾರಿ ಅಂತಲೇ ಕರೀತಾರೆ. ಇದನ್ನು ಬ್ರಹ್ಮಚರ್ಯ ಪಾಲನೆ. ವ್ರತಾನುಷ್ಠಾನ. ಸೊ ವ್ರತ ಮಾಡ್ತೇವೆ, ಒಂದು ಸಿಸ್ಟಮ್ ತರಲಿಕ್ಕೆ. ವ್ರತ ಅಂತಂದರೆ ಒಂದು ಕಮಿಟ್ಮೆಂಟ್. ಅದನ್ನು ನಾವು ಏಕಾದಶಿ ವ್ರತ ಮಾಡ್ತೇವೆ,
ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತೇನೆ, ಶರೀರವನ್ನು ಕಂಟ್ರೋಲ್ ಮಾಡ್ತೇನೆ. ಇದು ನಾನಾ ವಿಧವಾದಂಥ ವ್ರತಗಳಿದೆ. ಸೊ ಆ ರೀತಿ ಇದನ್ನು ಒಂದು ಯಜ್ಞ ಅಂತ ಕರಿತೇವೆ. ಒಂದು ತಪೋಯಜ್ಞದಲ್ಲಿ ಬಾಹ್ಯ ಮತ್ತು ಅಂತರಂಗ. ತಪಸ್ಸು ಅಂತಂದರೆ ಇನ್ನೊಂದು ಕೂಡ ಹೇಳ್ತಾರೆ. ತಪಸ್ಸು ಅಂತಂದರೆ ಆಳವಾದಂಥ ಚಿಂತನೆ, ಡೀಪ್ ಥಿಂಕಿಂಗ್. ಅದನ್ನು ತಪಸ್ಸು ಅಂತ. ಋಷಿಮುನಿಗಳೆಲ್ಲ ಕೂಡ ಕಣ್ಣು ಮುಚ್ಚಿ ಎಲ್ಲೋ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ರು. ನಮಗೇನು ಕಾಣುತ್ತೆ, ಅವ್ರು ಯಾವುದೋ ಒಂದು ಮಂತ್ರ ಮಾಡಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹೇಳ್ಕೊಂತ, ಅದು ನಮಗಿಂತ ಟೇಪ್ ರೆಕಾರ್ಡ್ ತುಂಬ ಚೆನ್ನಾಗಿ ಹೇಳ್ತದೆ. ಹಾಗಾಗಿ ಅದಕ್ಕೇನು ಅದನ್ನು ಋಷಿ ಅನ್ಲಿಕ್ಕೆ ಬರೋದಿಲ್ಲ. ಒಳಗೆ ಭಗವಂತನ ವಿಚಾರವನ್ನು ಕಾಂಟೆಂಪ್ಲೇಟ್ ಮಾಡ್ತಿರ್ತಾನೆ ಅಂತರಂಗದಲ್ಲಿ. ನಮಗೆ ಹೊರಗೆ ಅದು ಕಾಣಲ್ಲ, ಅದು ಅಂತರಂಗದಲ್ಲ ಮಾಡ್ತೀವಿ. ಅದನ್ನು ಕೂಡ ತಪಸ್ಸು ಅಂತ ಕರೀತಾರೆ. ಇನ್ನೊಂದು, ನಮ್ಮ ತಲೆಯಲ್ಲಿದ್ದಂಥ ಕೆಟ್ಟ ಆಲೋಚನೆಗಳನ್ನು ಹೊರಗೆ ಹಾಕುವುದನ್ನು ಕೂಡ ತಪಸ್ಸು ಅಂತಲೇ ಕರೀತಾರೆ. ಇಂದ್ರಿಯ ನಿಗ್ರಹವನ್ನು ಕೂಡ ತಪಸ್ಸು ಅಂತಲೇ ಕರೀತಾರೆ. ಆಮೇಲೆ ಯೋಗಯಜ್ಞ ಅಂತ ಕರೀತಾರೆ. ಅಂದರೆ ವಿಧ ವಿಧವಾದಂಥ ಕರ್ಮಯೋಗವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಅನುಷ್ಠಾನ ಮಾಡುವುದು. ಇದು ಬಾಹ್ಯ ಕರ್ಮಗಳ ಮೂಲಕ ಭಗವಂತನ ಆರಾಧನೆ. ನಾನು ಉದಾಹರಣೆಗೆ ಹೇಳಬೇಕಾದ್ರೆ, ನಾನು ಭಗವಂತನಿಗೆ 108 ಪ್ರದಕ್ಷಿಣೆ ಮಾಡ್ತೇನೆ, ಭಗವಂತನಿಗೆ ಅರ್ಚನೆ ಮಾಡಿಸ್ತೇನೆ. ಈಗ ಅರ್ಚನೆ ಅಂತಂದರೆ ಅರ್ಚಿಸುವುದಂದರೆ ಭಗವಂತನನ್ನು ಧ್ಯಾನಿಸೋದು. ಅರ್ಚನೆ ಅಂತಂದರೆ ನಾವು ಗೋತ್ರನಾಮಗಳು ಎಲ್ಲ ಹೇಳಿಕೊಂಡು ಮನೆಗಿರೋರೆಲ್ಲ ಹೆಸರುಗಳು ಹೇಳ್ತೇವೆ ನಾವು. ಪಾಪ ಪುರೋಹಿತನು ಇನ್ನೂ ಎಷ್ಟಿದ್ದಪ್ಪ ಅಂತ ಬೈಕಂತಿರ್ತಾನೆ ಒಳಗೆ. ಇವರೆಲ್ಲರ ಹೆಸರನ್ನು ಅವ್ರು ಬಂದು ಬಳಗ ಒಂದು 10 ರೂಪಾಯಿ ಚೀಟಿ ತೊಗೊಂಡು ಮನೆಗಿರೋರೆಲ್ಲರ ಹೆಸರು ಹೇಳ್ತಾರೆ. ಇದು ಅರ್ಚನೆ ಅಲ್ಲ. ಇದು ಅರ್ಚನೆ ಮಾಡಲಿಕ್ಕೆ ಒಂದು ಪ್ರಕ್ರಿಯೆ ನಾವು ಮಾಡಿಕೊಂಡಿರೋದಂಥದ್ದು. ಶಾಸ್ತ್ರದಲ್ಲಿ ಇದು ಅರ್ಚನೆ ಅಂತ ಅನ್ನಲ್ಲ, ಅರ್ಚಿಸುವುದು ಅಂತ. ಇದಲ್ಲದೆ ಯೋಗಶಾಸ್ತ್ರದಲ್ಲಿ ಹೇಳಿರುವಂಥ ಯಮ ನಿಯಮ ಪಾಲನೆ, ಇದನ್ನು ಕೂಡ ಯಜ್ಞ ಅಂತ ಕರೀತಾರೆ. ಇದು ಯೋಗ ಯಜ್ಞ. ಭಾಳ ಜನ ಹೆಜ್ಜೆ ನಮಸ್ಕಾರ ಹಾಕ್ತಾರೆ, ಅಂಗ ಪ್ರದರ್ಶನೆ ಮಾಡ್ತಾರೆ, ಪ್ರದರ್ಶನ ನಮಸ್ಕಾರ ಮಾಡ್ತಾರೆ, ಅರ್ಚನೆ ಮಾಡಿಸ್ತಾರೆ, ಅಭಿಷೇಕವನ್ನು ಮಾಡಿಸ್ತಾರೆ. ಇದನ್ನು ಯೋಗ ಯಜ್ಞ ಅಂತ ಕರೀತಾರೆ. ನಂತರ ಇನ್ನೊಂದು ಯಜ್ಞ ಇದೆ, ಸ್ವಾಧ್ಯಾಯ ಯಜ್ಞ. ಸ್ವಾಧ್ಯಾಯ ಜ್ಞಾನಯಜ್ಞ. ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ಯಜ್ಞ. ಇಲ್ಲಿ ಸ್ವಾಧ್ಯಾಯ ಎನ್ನುವುದಕ್ಕೆ ಅನೇಕ ಅರ್ಥಗಳಿದೆ. ತನಗೆ ಸಂಬಂಧಪಟ್ಟದ್ದನ್ನು, ತಾನು ಓದಬೇಕಾದದ್ದನ್ನು ಓದುವುದನ್ನು ಸ್ವಾಧ್ಯಾಯ ಅಂತ ಕರೀತಾರೆ. ತಾನು ಏನು ಕಲಿಬೇಕು, ತನಗೆ ಯಾವುದು ಇಷ್ಟ ಅದನ್ನು ಓದೋದು ಸ್ವಾಧ್ಯಾಯ. ತನ್ನ ಶಾಖೆಯ ವೇದಾಧ್ಯಯನ, ಎಲ್ಲ ಕಡೆ ಸ್ವತಂತ್ರವಾಗಿರುವಂಥ ಸರ್ವೋತ್ತಮನಾದಂಥ ಭಗವಂತನ ಗುಣಗಳನ್ನು ಅಧ್ಯಯನದ ಮೂಲಕ ಎಲ್ಲ ಗ್ರಂಥಗಳಲ್ಲಿ ಕಂಡುಕೊಳ್ಳುವುದನ್ನು ಸ್ವಾಧ್ಯಾಯ ಅಂತ ಕರೀತಾರೆ. ಈ ಕಾಲದಲ್ಲಿ ಶಾಸ್ತ್ರದಲ್ಲಿ ರಹಸ್ಯವನ್ನು ತಿಳಿಯುವುದು ಅದು ತುಂಬ ವಿರಳ. ಅಂತಹ ಸಂದರ್ಭದಲ್ಲಿ ಕಾಲವನ್ನು ವ್ಯರ್ಥವಾಗಿ ಮಾಡದೆ ಭಗವಂತನನ್ನು ಎಷ್ಟು ಬುದ್ಧಿ ಕೊಟ್ಟಿದ್ದಾನೋ ಅಷ್ಟನ್ನು ಬಳಸಿ ಸ್ವಂತ ಎಷ್ಟು ಸಾಧ್ಯವೋ ಅಷ್ಟನ್ನು ಅಧ್ಯಯನ ಮಾಡೋದನ್ನೇ ಸ್ವಾಧ್ಯಾಯ ಅಂತ ಕರಿತೇವೆ. ಈ ಎಲ್ಲ ಸ್ವಾಧ್ಯಾಯ ನಮ್ಮ ಜ್ಞಾನದ ಬೆಳವಣಿಗೆಗೆ ಪೋಷಕವಾಗ್ತದೆ. ಸೊ ಯಾವುದು ಓದೋದ್ರಿಂದ ನಮ್ಮ ಮನಸ್ಸು ಎಲಿವೇಟ್ ಆಗ್ತದೋ ಅದನ್ನು ಸ್ವಾಧ್ಯಾಯ ಅಂತ ಕರಿತೇವೆ. ನಾವು ಇವತ್ತು ಯಾವುದೋ ಓದ್ಕೊಳ್ತೇವೆ ಕಂಪ್ಯೂಟರ್ ಸೈನ್ಸ್, ಅದನ್ನು ಕೂಡ ಸ್ವಾಧ್ಯಾಯ ಅಂತೀವಿ ಅಂತಂದರೆ ಅದರಿಂದ ನಮ್ಮ ಮನಸ್ಸು ಎಲಿವೇಟ್ ಆಗುವಂಥದ್ದೇನಿಲ್ಲ. ನಮ್ಮ ಜೀವನಕ್ಕೆ ಬೇಕಾದಂಥ ದ್ರವ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಚೆನ್ನಾಗಿ ಉಪಯೋಗ ಆಗ್ತದೆ. ಆದರೆ ನಮ್ಮ ಜೀವನದಲ್ಲಿ ಕೊನೆ ಗೋಲನ್ನು ತಲುಪುವುದಕ್ಕೆ ಅದೇನು ಉಪಯೋಗ ಆಗೋದಿಲ್ಲ. ನಿಮಗೆ ಹಣ ಮಾಡಿಕೊಡ್ಬೋದು ಅಷ್ಟೆ. ಸೊ ನಾವು ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹಂಚುವುದು ಭಗವಂತನಿಗೆ ಅತ್ಯಂತ ಪ್ರಿಯವಾದಂಥ ವಿಚಾರ. ಇನ್ನೊಬ್ಬರಿಗೆ ಹಂಚೋದ್ರಿಂದ ಹೆಚ್ಚಾಗುವಂಥ ಏಕಮೇವ ಸಂಪತ್ತು ಅಂತಂದರೆ ಜ್ಞಾನವೇ. ನಿಮಗೆ ಎಷ್ಟು ಕೊಟ್ಟರೂ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ದುಡ್ಡಾದರೆ ಕೊಟ್ಟಷ್ಟು ನಮ್ಮ ಬೆಟ್ಟ ಕರಿಗೋಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಕರಿಗೋಗ್ತದೆ. ಆದರೆ ಜ್ಞಾನ ಅಂತಂದರೆ ಹಂಗೆ ಕರಗಲ್ಲ, ಇನ್ನೂ ಜಾಸ್ತಿ. ಇನ್ನೊಬ್ಬರಿಗೆ ಹೇಳಿಕೊಟ್ರೆ ಇನ್ನೂ ಜಾಸ್ತಿ ಬರ್ತದೆ. ಜ್ಞಾನ ಯಜ್ಞ ಮಾಡಬೇಕಾದ್ರೆ ನಾವು ಯತಿಗಳಾಗಬೇಕು ಅಂತ ಹೇಳ್ತಾರೆ. ಯತಿ ಅಂತಂದರೆ ಸನ್ಯಾಸಿ ಅಲ್ಲ. ಯತಿ ಅಂತಂದರೆ ನಿರಂತರ ಪ್ರಯತ್ನಶೀಲ ಅಂತ ಅರ್ಥ. ಸ್ವಚ್ಛವಾದ ಪ್ರಾಮಾಣಿಕವಾದಂಥ ಬದುಕನ್ನು ಬದುಕುವುದು ಅಂತ ಅರ್ಥ. ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಮಾಡುವಂಥ ಯಾವ ಕರ್ಮ ಕೂಡ ಯಜ್ಞ ಆಗೋದಿಲ್ಲ. ಅಧ್ಯಾತ್ಮದ ದಾರಿಯಲ್ಲಿ ಮುಂದೆ ಸಾಗಲು ಛಲ ಬೇಕಾಗ್ತದೆ, ಕಮಿಟ್ಮೆಂಟ್ ಬೇಕಾಗ್ತದೆ ಅಂತ ಹೇಳ್ತಾನೆ ಕೃಷ್ಣ. ಮತ್ತೊಂದು ಹೇಳ್ತಾರೆ, ಯೋಗದಲ್ಲಿ ವಿಶಿಷ್ಟವಾದಂಥ ಸಾಧನೆ ಅಂತಂದರೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಕೆಲವರಿಗೆ ಪ್ರಾಣಾಯಾಮವೇ ಬದುಕಿನಲ್ಲಿ ಒಂದು ಸಾಧನೆಯಾಗಿ ಇರುತ್ತೆ. ಪ್ರಾಣಾಪಾನಗಳನ್ನು ಭಗವಂತನಲ್ಲಿ ಯಜ್ಞರೂಪವಾಗಿ ಅರ್ಪಿಸಿ ಪ್ರಾಣಾಯಾಮದಿಂದ ಭಗವಂತನ ಉಪಾಸನೆ,
ಅಪಾನದಲ್ಲಿ ಪ್ರಾಣವಾಯುವನ್ನು ಹೋಮಿಸುವುದು ಅಂತ ಹೇಳ್ತಾರೆ. ಇದು ನಾವು ಕೇಳಿರ್ತೀವಲ್ಲ, ರೇಚಕ, ಕುಂಭಕ, ಕುಂಡಲಿನಿ ಯೋಗ ಎಬ್ಬಿಸೋದು ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡರ್ನಾಗಿ ಏನೇನೋ ಹೇಳ್ತಾರೆ. ಇದು ಕುಂಭಕಕ್ಕೆ ಸಂಬಂಧಪಟ್ಟ ಕ್ರಿಯೆ. ಸೊ ದೇಹದ ಒಳಗಿಂದ ಶ್ವಾಸವನ್ನು ಹೊರಬಿಡುವುದು, ಇದನ್ನು ರೇಚಕ ಅಂತೇವೆ. ಮತ್ತು ಶುದ್ಧವಾದಂಥ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋದು, ಇದನ್ನು ಪೂರಕ ಅಂದರೆ ತೆಗೆದುಕೊಳ್ಳೋದು. ನಮ್ಮ ಹೃದಯ ಕಲಶದಲ್ಲಿ ಪ್ರಾಣಶಕ್ತಿಯನ್ನು ಹಿಡಿದಿರುವುದು ಕುಂಭಕ. ಅಂದರೆ ನಾವು ಒಳಗೆ ತಗೊಂಡಂಥ ಗಾಳಿಯನ್ನು ಸ್ವಲ್ಪ ಹೊತ್ತು ಹಾಗೆ ಹಿಡಿದಿಟ್ಕೋಬೇಕು, ಅದನ್ನು ಕುಂಭಕ ಅಂತೇವೆ. ರೇಚಕ ಅಂದರೆ ಹೊರಗೆ ಬಿಡೋದು, ಪೂರಕ ಅಂದರೆ ತೆಗೆದುಕೊಳ್ಳೋದು, ಕುಂಭಕ ಅಂದರೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಒಳಗೆ ಉಸಿರನ್ನು ಹಿಡ್ಕೊಳ್ಳೋದು. ಇದು ಬಹಳ ಪರಿಣಾಮಕಾರಿ ಅಂತ ಹೇಳ್ತಾರೆ. ಇದರಿಂದ ಏಕಾಗ್ರತೆ, ಆರೋಗ್ಯ, ಆಯುಸ್ಸು ಹೆಚ್ಚಾಗ್ತದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಆಯುಸ್ಸನ್ನು ತನ್ನ ಉಸಿರಾಟದ ಮೇಲೆ ನಿರ್ಧಾರ ಆಗ್ತದೆ. ಇದು ಜ್ಯೋತಿಷ್ಯ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವಾಗೂ ಕೂಡ ಮನುಷ್ಯನ ಆಯುಸ್ಸು ಈ ಸೂರ್ಯಚಂದ್ರಾದಿಗಳು ತೋರಿಸುವಂಥ ಕಾಲದ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ, ಉಸಿರಿನ ಮೇಲೆ ಡಿಪೆಂಡ್ ಆಗ್ತದೆ. ಹಿಂದಿನ ಕಾಲದಲ್ಲಿ ಅವನಿಗೆ ಆಯುಷ್ ಎಷ್ಟಿದೆ ಅಂತಂದರೆ ನಾಡಿಯನ್ನು ನೋಡಿ ಹೇಳ್ತಿದ್ರು. ನಾಡಿಯನ್ನು ನೋಡಿ ಎಷ್ಟು ಆಯುಷ್ ಇದೆ, ಎಷ್ಟು ತೆಗೆದುಕೊಳ್ಳಬಲ್ಲ, ಅದರಿಂದ ಸೈನ್ ಗೊತ್ತಾಗೋಗ್ತಿತ್ತು ಅವರಿಗೆ. ಜಾತಕ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ನಿನ್ನ ಎಷ್ಟು ಆಯುಸ್ಸಿದೆ ಅಂತಂಬೋದು ತದನಂತರದಲ್ಲಿ ಬಂದಂಥ ಪರಿಣಾಮ. ಹಿಂದೆ ಇದ್ದಿದ್ರೆ ನಾಡಿ ನೋಡಿ ಹೇಳ್ತಿದ್ರು. ಇನ್ನೂ ಮಹಾನುಭಾವರು ಅಂತಂದರೆ ಅವರಿಗೆ ಒಂದು ಸಲ ಕಣ್ಣು ಮುಚ್ಚಿದ್ರೆ ಇವನು ಎಷ್ಟು ಆಯುಸ್ಸಿದೆ ಅಂತ ಗೊತ್ತಾಗ್ತಿತ್ತು ಹಿಂದಿನ ಕಾಲದಲ್ಲಿ. ಈಗ ಆ ಥರ ಕಾಲ ಇಲ್ಲ. ಈಗ ಜಾತಕವನ್ನು ಕೊಟ್ಟು ಆಯುಸ್ ಎಷ್ಟಿದೆ ಅಂತ ಗಮನ ಕೊಟ್ಟರೂ ಕೂಡ ಎಷ್ಟು ಕ್ಯಾಲ್ಕುಲೇಷನ್ಸ್ ಇದೆಯೋ ಅಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಿದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂದರೆ ಏನು? ಆತನ ಆಯುಸ್ ಎಷ್ಟು ಸಲ ಉಸಿರು ತಗೊಳ್ತಾನೆ ಅಂತ ನಾವು ತಗೊಳ್ಬೇಕು. ಒಬ್ಬ ಮನುಷ್ಯ ಪರಿಪೂರ್ಣ ಆರೋಗ್ಯವಂತವಾದಂಥ ಮನುಷ್ಯ ಒಂದು ಸಲ ಉಸಿರು ಎಳ್ಕೊಂಡು ಹೊರಗೆ ಬೀಳಕ್ಕೆ 4 ಸೆಕೆಂಡ್ ಬೇಕಾಗ್ತದೆ. 1 ನಿಮಿಷಕ್ಕೆ 15 ಸಲ ತಗೊಳ್ತಾನೆ. ಒಂದು ದಿನಕ್ಕೆ ಎಷ್ಟು ತಗೊಳ್ತಾನೆ? 21,600 ಸಲ ತಗೊಳ್ತಾನೆ. ಆ ಥರ ತಗೊಂಡ್ರೆ ಆತನಿಗೆ 100 ವರ್ಷ ಅಂತ ಹೇಳಿ, ಶತಮಾನಂ ಭವತಿ ಶತಾಯುಹು, 100 ವರ್ಷ ಅಂತಂದರೆ ಏನಂತಂದ್ರೆ 77,76,00,000 ಉಸಿರು ಇರ್ತದೆ. ಒಂದು ವೇಳೆ ಇದು ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಲೆ 4 ಸೆಕೆಂಡಿಗೆ ಒಂದು ಸಲ ಉಸಿರು ತೊಗೊಂಡ್ರೆ ಹೀಗೆ, ಆ 4 ಸೆಕೆಂಡನ್ನು ನೀವು 8 ಸೆಕೆಂಡ್ ಮಾಡಿ, ಇನ್ನು ಉಸಿರು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಹೊರಗೆ ಹೋಗೋದು ಅಭ್ಯಾಸ ಮಾಡಿದರೆ 200 ವರ್ಷ ಬದುಕ್ಬೋದು. ಯಾಕೆಂತಂದರೆ ಆಯುಸ್ಸು ಡಿಪೆಂಡ್ ಆಗೋದು ಉಸಿರಿನ ಮೇಲೆ. ನೀವು ಉಸಿರು ಎಷ್ಟು ಕಂಟ್ರೋಲ್ ಮಾಡ್ತೀರೋ ನಿಮಗೆ ಆಯುಸ್ಸು ಅಷ್ಟು ವೃದ್ಧಿ ಆಗ್ತದೆ. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ಬೋದು. ಅಷ್ಟು ಆರೋಗ್ಯ ಕೂಡ ಅಷ್ಟು ಇದಾಗ್ತದೆ. ಉಸಿರಾಟ ನಾವು ಬ್ರೀತಿಂಗ್ ಮಾಡ್ತಾ ಪ್ರಾಣಾಯಾಮವನ್ನು ಮಾಡ್ತಾ ಕಲಿಯೋದ್ರಿಂದ ಇನ್ನೂ ಯೌವನ ಆಗ್ತೇವೆ. ಪ್ಲಸ್ ಅದೇ ಏನಾದರೂ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ. ಯಾಕೆಂತಂದರೆ ಇನ್ನೂ ಹೆಚ್ಚು ದಿನ ಜೀವನ ಮಾಡಬೇಕಲ್ಲ, ಅದಕ್ಕೆ ಬೇಕಾದಂಥ ಶರೀರ ತಟ್ಕೊಳ್ಬೇಕಲ್ಲ, ಅದಕ್ಕೆ ಆಟೋಮೆಟಿಕ್ಕಾಗಿ ಅದು ಸೆಟ್ ಆಗ್ತದೆ. ಇವಾಗ ಕೂಡ ಹಿಮಾಲಯದಲ್ಲಿ 106 ವರ್ಷ ವಯಸ್ಸಿನಿಂದಿರುವಂಥ ಆರೋಗ್ಯಪೂರ್ಣವಾದಂಥ ಸಾಧಕರಿದ್ದಾರೆ. ನೀವು ನೋಡಬಹುದು, ಪರಮಹಂಸ ಯೋಗಾನಂದರು, ಸ್ವಾಮಿ ರಾಮನ್ ಅವರು ತಮ್ಮ ಪುಸ್ತಕದಲ್ಲಿ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಸ್ವಾಮಿ ರಾಮನ್ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲೂ ಈ ವಿಚಾರವನ್ನು ಹೇಳಿದ್ದಾರೆ. ಯಾರಾದರೂ ಬೇಕಾದ್ರೆ ಗೂಗಲಲ್ಲಿ ನೋಡ್ಬೋದು, ಅದು PDF ಸಿಗುತ್ತೆ ಫ್ರೀಯಾಗಿ. ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ವೃದ್ಧಿಗೊಳಿಸುತ್ತದೆ. ಇದರಿಂದ ಇನ್ನೊಬ್ಬರ ರೋಗವನ್ನು ಕೂಡ ಗುಣಪಡಿಸ್ಬೋದು. ಇದನ್ನೇ ಟಚ್ ಸಿ ಹೀಲ್ ಅಂತ ಕೂಡ ನಾವು ಅಂತೇವೆ. ಸೊ ಮನುಷ್ಯನ ದೇಹದಲ್ಲಿ ಮೇಲಿನಿಂದ ಕೆಳಕ್ಕೆ ಹರಿಯುವಂಥ ಶಕ್ತಿ ಅಪಾನ ಅಂತಂತಾರೆ. ಊರ್ಧ್ವಮುಖವಾಗಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹರಿಯುವಂಥ ಶಕ್ತಿ ಪ್ರಾಣ ಅಂತ ಕರೀತಾರೆ. ಈ 2 ಶಕ್ತಿಗಳನ್ನು ಹೃದಯದಲ್ಲಿ ಸ್ಥಗಿತ ಮಾಡುವುದೇ ಕುಂಭಕ. ಪೂರ್ಣವಾಗಿ ಒಳಗಿನ ಗಾಳಿಯನ್ನು ತನ್ನ ಬಲಮೂಗಿನಿಂದ ಹೊರಗೆ ಬಿಟ್ಟು ತನ್ನ ಎಡಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಹೊತ್ತು ನಿಯಂತ್ರಣ ಮಾಡೋದೇ ಈ ಪ್ರಾಣಾಯಾಮದ ವಿಚಾರ. ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟದ್ದು ಬಹಳ ಇದೆ. ನಾವು ನಮ್ಮ ಸಂಸ್ಕಾರದಲ್ಲಿ ಪ್ರತಿಯೊಂದಕ್ಕೂ ಪ್ರಾಣಾಯಾಮ ಹೇಳ್ತಾರೆ. ನೀವು ಸಂಧ್ಯಾವಂದನದಲ್ಲೇ ಪ್ರಾಣಾಯಾಮ ಹೇಳ್ತಾರೆ. ಸುಮ್ಮನೆ ನಾವು ಮೂಗನ್ನು ಟಚ್ ಮಾಡಿ ಹಿಡ್ಕೊಳ್ತೇವೆ, ಅದು ಒಳಗೆ ಎಳ್ಕೋಬೇಕು, ರೇಚಕ, ಪೂರಕ, ಕುಂಭಕ ನಮಗೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಹೇಳ್ತಾರೆ, ಕೆಲವರು ಇನ್ನೊಂದು ರೀತಿಯಾದಂಥ ಯಜ್ಞ ಮಾಡ್ತಾರೆ. ಆಹಾರ ನಿಯಂತ್ರಣಗೊಳಿಸಿ ಇಂದ್ರಿಯ ಚಾಪಲ್ಯವನ್ನು ಕಡಿಮೆ ಮಾಡಿಕೊಂಡು ಸಾಧನೆ ಮಾಡ್ತಾರೆ. ಆಹಾರ ನಿಯಂತ್ರಣ ಅಂತಂದರೆ ಹೆಚ್ಚು ಆಹಾರ ಸೇವಿಸದೇ ಇರುವುದು.
ಹೆಚ್ಚು ಆಹಾರ ತಿನ್ನೋದಿಲ್ಲ. ನಮಗೆ ಏನಾದರೂ ಕೂಡ ಪ್ರಕೃತಿಯಿಂದ ನಮಗೆ ಬರದೆ, ಪ್ರಕೃತಿಯಲ್ಲೇ ಇರಬೇಕು, ನಮಗೆ ಬೇಕಾದಾಗ ತಗೋಬೇಕು, ಅದೇ ರಿಸರ್ವ್. ಅದನ್ನು ತೊಗೊಂಡೆ ಹೊಟ್ಟೆಗೆ ಹಾಕ್ಕೊಂಡು ರಿಸರ್ವ್ ಮಾಡ್ಕೋಬಾರ್ದು, ಅದು ಅಪಾಯಕಾರಿ. ಸೊ ಪ್ರಕೃತಿ ಭಗವಂತ ನಮ್ಮೊಬ್ಬರಿಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಇಟ್ಟಿದ್ದಾನೆ. ನಾನೇ ಜಾಸ್ತಿ, ನನಗಿಷ್ಟು ಕೋಟ ಅಂತಿರುತ್ತೆ, ಬೇರೆಯವ್ರಿಗೆ ಕೂಡ ಅದು ಪಾಲು ಇರ್ತದೆ ಅದರಲ್ಲಿ. ಎಲ್ಲ ನಾನೇ ತಿಂದುಬಿಡ್ಬಾರ್ದು, ನಾನೊಬ್ಬನೇ ತಿನ್ನಬೇಕು, ನನ್ನ ಮನೆಯವರೊಬ್ಬರೇ ತಿನ್ನಬೇಕು. ಒಂದು ನಾಲಿಗೆ ಚಪಲ, ಇನ್ನೊಂದು ಚರ್ಮದ ಚಪಲ. ಈ ಎರಡು ಚಪಗಳಿಂದ ಜಿಹ್ವೋ ಚಾಪಲ್ಯ, ಜಿಹ್ವೋಪಸ್ಥ ಜಯ ಅಂತ ಕರೀತಾರೆ. ಜಿಹ್ವ ಉಪಸ್ಥ, ಜಿಹ್ವ ಅಂದರೆ ನಾಲಿಗೆ, ಉಪಸ್ಥ ಅಂತಂದ್ರೆ ಸೆಕ್ಸು. ಈ ಎರಡುಗಳಿಂದಲೇ ಅತಿಯಾದಂಥ ದುಡ್ಡು ಬೇಕು, ನಾನೇ ದೊಡ್ಡವನಾಗಬೇಕು, ನನಗೇ ಬೇಕು ಅಂತ ಹಠ ಮನುಷ್ಯನಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಆಹಾರ ನಿಯಂತ್ರಣ ಅಂತಂದರೆ ಹೆಚ್ಚು ಆಹಾರ ಸೇವಿಸದೇ ಇರುವುದು, ಉಪ್ಪು ಹುಳಿ ಖಾರ ಕಡಿಮೆ ತಿನ್ನುವುದು ಇತ್ಯಾದಿಗಳು. ಇದು ನಮಗೆ ಆರೋಗ್ಯ ಸೂತ್ರಗಳಲ್ಲಿ ಕೂಡ ಬರುತ್ತೆ. ಇದರಿಂದ ಇಂದ್ರಿಯಗಳ ಸೆಳೆತ ಕಡಿಮೆ ಆಗ್ತದೆ. ಇದರ ಪರಿಣಾಮ ನೇರವಾಗಿ ಮನಸ್ಸಿನ ಮೇಲೆ ಇರ್ತದೆ. ನಾವು ಯಾವ ರೀತಿಯಾದಂಥ ಆಹಾರ ತೆಗೆದುಕೊಳ್ತೀವೋ ಆ ರೀತಿಯಾದಂಥ ಪ್ರವೃತ್ತಿ ಬೆಳೆಯುತ್ತೆ. ಹಾಗಾಗಿ ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ, ನಾವು ಏನು ತಿಂತಾ ಇದ್ದೀವಿ, ಅದು ಹೊರಗೆ ಹೇಗೆ ಕಾಣಿಸ್ಕೊಡ್ತಾ ಇದೆ, ಇದನ್ನು ಅಧ್ಯಯನ ಮಾಡಿದವನಿಗೆ ಎಲ್ಲವೂ ಜಯವೇ ಆಗ್ತದೆ. ಹೀಗೆ ಆಹಾರ ನಿಯಂತ್ರಣದ ಮೂಲಕ ಸಾಧನೆ ಒಂದು ಯಜ್ಞ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಅನೇಕ ಹಬ್ಬ ಹರಿದಿನಗಳಲ್ಲಿ ಏಕಾದಶಿ ಅಂದ ಉಪವಾಸ ಪದ್ಧತಿ ಸಾಮಾಜಿಕವಾಗಿ ನಡೆ ಬರ್ತಾ ಇದೆ ಈಗ. ಇದರಿಂದ ಕನಿಷ್ಠ ಪಕ್ಷ ಒಂದು ದಿನವಾದರೂ ಮನಸ್ಸನ್ನು ಸ್ವಚ್ಛವಾಗಿ ಭಗವಂತನಲ್ಲಿ ಉಪಾಸನೆಗೆ ತೊಡಗುವುದಕ್ಕೆ ಆಗತ್ತೆ ಅಂತ ಹಿಂದಿನವರೊಂದು ಸಂಕಲ್ಪ. ಇನ್ನೊಂದು ವಿಧವಾದಂಥ ಯಜ್ಞ ಅಂದರೆ ಪ್ರಾಣಾನ್ ಪ್ರಾಣೇಶು ಜುಹ್ವತಿ, ಅಂದರೆ ಪ್ರಾಣಗಳಲ್ಲಿ ಪ್ರಾಣವನ್ನು ಹೋಮಿಸುವುದು ಅಂತಂದರೆ ಇಂದ್ರಿಯಗಳಲ್ಲಿ ಇಂದ್ರಿಯವನ್ನು ಹೋಮಿಸುವುದು. ಇಲ್ಲಿ ಇಂದ್ರಿಯಗಳು ಅಂತಂದರೆ ಇಂದ್ರಿಯಾಭಿಮಾನ ದೇವತೆಗಳು ಅಂತ ಅರ್ಥ. ನಮ್ಮ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಒಬ್ಬ ದೇವತೆ ಇದ್ದಾನೆ. ಆ ದೇವತೆ ಇರೋದ್ರಿಂದನೇ ಯಾಕಂದರೆ ನನ್ನ ಮನಸ್ಸು ನಾನು ಹೇಳಿದ ಮಾತು ಕೇಳ್ತಾ ಇಲ್ಲ, ಮತ್ತು ಯಾರು ಹೇಳಿದ ಮಾತು ಕೇಳ್ತಾ ಇದೆ? ಆ ಮನಸ್ಸನ್ನು ನಿಯಂತ್ರಣ ಮಾಡುವಂಥ ದೇವತೆ ಮಾತ್ರ ಕೇಳ್ತಾ ಇದೆ. ನಮ್ಮ ಇಂದ್ರಿಯಗಳೆಲ್ಲ ಕೂಡ ಸುಮ್ಮನೆ ನಾವು ಹೇಳ್ದಂಗೆ ಯಾವುದೂ ಕೇಳಲ್ಲ, ಅದು ಬೇರೆ ಯಾರೋ ಒಬ್ಬರು ಕಂಟ್ರೋಲಲ್ಲಿದೆ, ಅವರನ್ನು ಪ್ರಾರ್ಥನೆ ಮಾಡುವುದು ಅಂತ ಅರ್ಥ. ಮತ್ತು ಯಜ್ಞದಲ್ಲಿ ಭಗವಂತನಿಗೆ ಅರ್ಪಿಸಿದ ಮೇಲೆ ಆ ಉಳಿದಂಥ ಪದಾರ್ಥವನ್ನೇನಂತೇವೆ ಅಮೃತ ಅಂತ ಕರೀತಾರೆ. ಅದು ನಮ್ಮನ್ನು ಸಾವಿನಿಂದ ಆಚೆಗೆ ಕೊಂಡೊಯ್ಯುತ್ತದೆ ಅಂತ ಬರ್ತಾರೆ. ಜೀವನದಲ್ಲಿ ಪ್ರತಿಯೊಂದು ನಡೆಯಲ್ಲೂ ಕೂಡ ಈ ರೀತಿ ಬದುಕನ್ನು ಬದುಕುತ್ತಿದ್ದರೆ ಕ್ರಮೇಣ ಎಂದೆಂದೂ ಕೂಡ ಬದಲಾಗದ ಶಾಶ್ವತ ಮತ್ತು ಸನಾತನವಾದಂಥ ಭಗವಂತನಲ್ಲೇ ಹೋಯಿಸಿರ್ತೇವೆ. ಇಲ್ಲಿ ಸನಾತನ ಅನ್ನೋ ಪದದಲ್ಲಿ ಇನ್ನೊಂದು ಧ್ವನಿ ಇದೆ. ಕೇವಲ ಉಪವಾಸ ಪ್ರಾಣಾಯಾಮ ಮಾಡಿದಾಗ ಮೋಕ್ಷ ಸಿಗುವುದಿಲ್ಲ. ಭಗವಂತನನ್ನು ತಿಳ್ಕೊಳ್ಬೇಕು, ಅರಿವು ಬೇಕು. ಅದು ಶಾಸ್ತ್ರದ ಮುಖೇನ ತಿಳಿದು ಮಾಡುವಂಥ ಯಜ್ಞದಿಂದ ಮೋಕ್ಷ ಸಾಧ್ಯ ಆಗ್ತದೆ. ಮೋಕ್ಷ ಅಂದರೆ ಏನು? ಸಂತೋಷ, ಶಾಂತಿ, ಸುಖ. ಅದನ್ನು ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಉಪಶಮ ಅಂತ ಕರೀತಾರೆ. ಶಮ ಅಂದರೆ ಸಂತೋಷ, ಶಾಂತಿ. ಉಪಶಮ ಅಂದರೆ ಉತ್ಕೃಷ್ಟವಾದಂಥ ಶಾಂತಿಯ ಕಡೆ ಹೋಗುವುದು. ಕೇವಲ ನಮಗೆ ವಿಚಾರ ಗೊತ್ತಿಲ್ಲದೆ ಕೇವಲ ಉಪವಾಸ ಧ್ಯಾನಾದಿಗಳು ಮಾಡಿ ಉಪಯೋಗ ಇಲ್ಲ. ವೇದದಲ್ಲಿ ಹೇಳಿರುವಂಥ ಗುಣವನ್ನು ಬಲ್ಲವರಿಂದ ತಿಳಿದು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಯಜ್ಞಕ್ಕೆ ಹಲವು ಮುಖಗಳಿದೆ. ಬದುಕಿನ ಯಾವುದೇ ನಡೆಯನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಿದಾಗ ಬದುಕಿನ ನಡೆ ಭಗವಂತನ ಕಡೆ ಸಾಗುವ ನಡೆ ಆದಾಗ ಅದು ಯಜ್ಞವಾಗತ್ತೆ. ಯಾವ ರೀತಿ ಯಜ್ಞ ಮಾಡಿದರೂ ಕೂಡ ಅದು ಭಗವಂತನ ಮುಖದಲ್ಲೇ ಬಂದು ಸೇರ್ತದೆ. ಸರ್ವಯಜ್ಞಗಳ ನಿಯಾಮಕ ಆ ಭಗವಂತನೊಬ್ಬನೇ. ಆ ವೈವಿಧ್ಯತೆ ಇರೋದು ಕೇವಲ ನಮ್ಮ ಅನುಸಂಧಾನ ಮತ್ತು ಕ್ರಿಯೆಯಲ್ಲಿ ಮಾತ್ರ. ನಾನು ಸಿಂಪಲಾಗಿ ಹೇಳಬೇಕಾದ್ರೆ ಭಗವಂತನಿಗೆ ಮೆಚ್ಚುವ ಕೆಲಸ ಯಾರು ಮಾಡ್ತಾರೋ ಅದು ಯಜ್ಞ ಆಗ್ತದೆ. ನಾನು ಯಾವುದನ್ನೋ ಒಂದು ಕೆಲಸ ಮಾಡಿ ಇದು ಭಗವಂತ ಇಷ್ಟಪಡುವಂಥ ಕೆಲಸವೇನಾ? ಅದಕ್ಕೆ ಧರ್ಮಶಾಸ್ತ್ರ ಪಂಡಿತರ ಹತ್ರ ಹೋಗೋದು ಬೇಕಿಲ್ಲ. ನಮಗೆ ಗೊತ್ತಾಗ್ತದೆ ಇದು ಭಗವಂತ ಇಷ್ಟಪಡೋ ಕೆಲಸ ಹೌದೋ ಅಲ್ವೋ, ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ. ಆಮೇಲೆ ಇದು ನಾವು ವಾಸ್ತವಿಕವಾಗಿ ಪೂರ್ಣ ಕೆಲಸವಾದಂಥ ಬರೀ ಬಾಹ್ಯಯಜ್ಞ ಮತ್ತು ಬರೀ ಅಂತರ್ಯಜ್ಞ ಅನ್ನೋದು ಒಂದಿಲ್ಲ. ಇದು ಬಾಹ್ಯಯಜ್ಞ, ಇದು ಅದರ ಕ್ಯಾಟಗರೈಸೇಷನ್ ಇಲ್ಲ, ಪ್ಯೂರ ಯಾವುದೂ ಇಲ್ಲ. ನಾವು ಮಾಡುವಂಥ ಬಾಹ್ಯಯಜ್ಞದ ಹಿಂದೆ ಅರಿವು ಇದೆ.
ಅಂತರಂಗದ ಯಜ್ಞದ ಜೊತೆಗೆ ಆಚರಣೆ ಕೂಡ ಇದೆ. ಇವೆರಡರಲ್ಲಿ ಅಂತರಂಗ ಯಜ್ಞಕ್ಕೆ ಹೆಚ್ಚು ಮಹತ್ವ ಅಂತ ಕೃಷ್ಣ ಹೇಳ್ತಾನೆ. ನಾವು ಒಂದು ಪೂಜೆ ಮಾಡೋ ಕಾಲಕ್ಕೆ ಮೇಲಿಂದ ನಾವು ಹೂವನ್ನು ದೇವರ ಮೇಲೆ ಎಸೆದರೂ ಕೂಡ ಒಳಗೆ ಭಗವಂತನ ಬಗ್ಗೆ ಅರಿವು ಇರ್ತದೆ ನಮಗೆ. ಯಾಕೆ ಮಾಡ್ತಾ ಇದ್ದೇವೆ, ಏನು ಕೇಳಬೇಕು, ಭಗವಂತನ ಪ್ರಾರ್ಥನೆಯೆಲ್ಲ ಕೂಡ ಒಳಗೆ ಇರ್ತದೆ. ಹಾಗಾಗಿ ಸಪರೇಟಾಗಿ ಬಾಹ್ಯ, ಸಪರೇಟಾಗಿ ಅಂತರಂಗ ಅಂತ ಅಂಬೋದಿಲ್ಲ. ಇಲ್ಲಿ ಕೃಷ್ಣ ಹೇಳ್ತಾನೆ, ಒಂದು ಕರ್ಮವನ್ನು ಪೂರ್ಣವಾಗಿ ಮಾಡು. ಯಾವುದೇ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಪೂರ್ಣ ಫಲ. ಯಾವುದೇ ಕೆಲಸ ಮಾಡು, ತಿಳಿದು ಮಾಡು. ತಿಳ್ಕೊಳ್ಳದೆ ಯಾರೋ ಒಬ್ಬರು ಮಾಡು ಅಂತ ಹೇಳಿದಾರಂತೆ ಮಾಡಲಿಕ್ಕೆ ಹೋಗಬೇಡ. ಎಂದಿನ ನೀವು ಕತೆಗಳನ್ನು, ವ್ರತಗಳನ್ನು ನೋಡಿದ್ರೆ, ಸತ್ಯನಾರಾಯಣ ವ್ರತ ಅಂತ ಅಂದ್ಕೊಳ್ಳಿ, ಅವರು ಹೇಳ್ತಾರೆ ಕತೆ. ಈ ಕತೆ ಮೊದಲು ಯಾರಿಗೆ ಹೇಳಿದ್ರು, ಯಾವತ್ತಕ್ಕಾಗಿ ಅವ್ರು ಮಾಡಿದರು ಅಂತ ಫಸ್ಟ್ ಬರ್ತದೆ. ತಿಳ್ಕೊಳ್ಬೇಕು, ಯಾಕೆ ಮಾಡ್ತಾ ಇದ್ದೇವೆ ತಿಳ್ಕೊಳ್ಬೇಕು. ಸುಮ್ಮನೆ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಪ್ಯಾಷನ್ಗೊಂದು ಮಾಡೋಣ ಅಂದರೆ ಉಪಯೋಗ ಇಲ್ಲ. ಮನೆಗೆ ಗೃಹಪ್ರವೇಶ ಇದೆ, ಸತ್ಯನಾರಾಯಣ ವ್ರತ ಮಾಡಿ. ಉಪನಯನ ಆಯಿತು, ಸತ್ಯನಾರಾಯಣ ವ್ರತ ಮಾಡಿ. ಮದುವೆ ಆಯಿತು, ಸತ್ಯನಾರಾಯಣ ವ್ರತ ಮಾಡಿ. ಯಾಕೆ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ಯಾಕೆಂದರೆ ಅದ್ರಲ್ಲಿ ಸ್ವಲ್ಪ ಭಯ ಇರುತ್ತೆ. ಅಯ್ಯೋ ಮಾಡಿಬಿಡೋಣಪ್ಪ, ಅವ್ರು ಮಾಡ್ತೇವೆ ಅಂತ ಅಂದ್ಕೊಂಡ್ಬಿಟ್ಟಿವಿ. ಯಾವಾಗೂ ಕಷ್ಟ ಬಂದಿರುತ್ತೆ, ನಂಗೆ ಈ ಕಷ್ಟ ಪರಿಹಾರ ಆದರೆ ಸತ್ಯನಾರಾಯಣ ವ್ರತ ಮಾಡಿಸ್ತೇನೆ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಅದು ಕಥೆಯಲ್ಲೇ ಬರ್ತಲ್ಲ, ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ, ಮತ್ತು ಯಾವುದೋ ಕಾರಣದಿಂದ ಮಾಡಲಿಲ್ಲ, ಹಾಗಾಗಿ ಭಗವಂತ ಸಂಪತ್ತನ್ನು ಕಿತ್ತುಕೊಂಡ, ಕೆಳಗೆ ಉರುಳಿಸಿದ, ಹರಗೋಲಿನ ಕೆಳಗೆ ಇಳಿಸಿದ, ಈ ಥರ ರಾಜ್ಯವನ್ನು ಹೋಯಿತು, ಈ ಥರ ನಾವು ಕಥೆಗಳು ಕೇಳ್ತಾ ಇರ್ತೀವಲ್ಲ. ಇದು ಕತೆ ಕಿಂಡರ್ ಗಾರ್ಟನ್ ಲೆವೆಲ್ ಕಥೆಗಳು. ಇದು ಶಾಸ್ತ್ರದ ಎತ್ತರದಲ್ಲಿ ಹೇಳುವಂಥ ಕಥೆ ಅಲ್ಲ. ಅದು ಸಣ್ಣ ಮಕ್ಕಳಿಗೆ ಹೇಳ್ತೀವಲ್ಲ, ಸಣ್ಣ ಮಕ್ಕಳಿಗೆ ನೀನು ಊಟ ಮಾಡದೇ ಇದ್ದರೆ ಪಕ್ಕದ ಒಂದು ಬೂಚಿ ಬಂದು ಕರ್ಕೊಂಡು ಹೋಗುತ್ತೆ. ಇದು ಸಣ್ಣ ಮಕ್ಕಳಿಗೆ ಹೇಳೋದು. ದೊಡ್ಡವರಾದ ಮೇಲೆ ಏನು ಹೇಳ್ತಾರೆ, ನೀವು ಊಟ ಮಾಡಿದ್ರೆ ನಿಶಕ್ತಿ ಆಗ್ತೀಯಪ್ಪ, ಟಯರ್ಡ್ ಆಗಿಬಿಡ್ತಿ, ಶಕ್ತಿ ಇರಲ್ಲ ಅಂತ ಹೇಳ್ತಾರೆ. ದೊಡ್ಡವರಾದ ಮೇಲೆ ಬೂಚಿ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಏನಂತಾರೆ, ಬುದ್ಧಿ ಇಲ್ಲ, ತಲೆಯಲ್ಲಿ ನೆಟ್ಟಿಗಿಲ್ಲ ಅಂತಂತೆ. ಸಣ್ಣ ಮಗು ಇದ್ದಾಗ ನಿಂಗೆ ನಿಶಕ್ತಿ ಆಗ್ತದೆ, ಆದರೆ ಆಯ್ತು ಬಿಡು ನನಗೆ ಏನು ಅಂತಾನೆ. ಬೂಚಿ ಆದರೆ ಹೆದರ್ತಾನೆ, ನಿಶಕ್ತಿ ಆಯಿತು ಆಗುತ್ತೆ, ಟಯರ್ಡ್ ಆಗುತ್ತೆ ಅಂತ ಅವನೇ ಯಾಕೆ ಹೆದರ್ತಾನೆ. ಸೊ ಯಾರಿಗೆ ಏನು ಹೇಳ್ಬೇಕು ಅದೇ ಹೇಳ್ತಿದ್ರು. ಸೊ ಜ್ಞಾನದ ಎತ್ತರದಲ್ಲಿ ಹೋಗದೆ ಕಿಂಡರ್ ಗಾರ್ಟನ್ ಲೆವೆಲ್ ಇರ್ತಾರಲ್ಲ, ಅವರಿಗೆ ಸತ್ಯನಾರಾಯಣ ವ್ರತ ಕಥೆ ಹೀಗೆ ಹೇಳ್ತಾರೆ, ತಪ್ಪೇನೂ ಇಲ್ಲ. ಆದರೆ ಎತ್ತರದಲ್ಲಿ ಹೋದಾಗ ಅದು ಸತ್ಯನಾರಾಯಣ ವ್ರತ ಅಲ್ಲ, ಅದು ಸತ್ಯವ್ರತ ಅಂತ ತಿಳ್ಕೊಳ್ತೇವೆ. ಇವತ್ತಿನಿಂದ ನಾನು ಪ್ರಾಮಾಣಿಕ ಜೀವನ ಮಾಡ್ತೇನೆ. ಇಷ್ಟು ದಿನ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾವುದೋ ಕೆಲಸ ಮಾಡಿ ಹಣವನ್ನು ಸಂಗ್ರಹಣೆ ಮಾಡಿ ಅದು ನಾನೊಬ್ಬನೇ ಬದುಕಬೇಕು, ನನ್ನ ಸ್ವಾರ್ಥಕ್ಕೋಸ್ಕರ ಬಳಸಿ ಇನ್ನೊಬ್ಬರನ್ನು ಕೆದಕಿ ಸಮಾಜವನ್ನು ಇದು ನನ್ನ ಕರ್ತವ್ಯವನ್ನು ಮಾಡದೆ ಸಂಪಾದನೆ ಮಾಡಿದೆ. ಇನ್ನು ಮೇಲೆ ನಾನು ಆ ರೀತಿ ಮಾಡಲ್ಲ. ನನಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದರಿಂದ ನಾನು ಆನಂದವಾಗಿರ್ತೇನೆ. ಯಾರನ್ನು ಕೇಳಿದವರಿಗೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಕೊಡ್ತೇನೆ. ಎಲ್ಲವನ್ನೂ ಕೊಡೋದು ಬೇಡ, ನನ್ನ ಹತ್ರ ಏನಿದೆಯೋ ಅದರಲ್ಲಿ ಸ್ವಲ್ಪ ಪಾಲವನಿಗೆ ಕೊಡ್ತೇನೆ. ಈ ರೀತಿ ನಾನು ಇವತ್ತಿಂದ ಜೀವನ ಮಾಡ್ತೇನೆ ಅಂತ ಸಂಕಲ್ಪ ಯಾರು ಮಾಡಿಕೊಳ್ತಾನೋ ಅವನು ಸತ್ಯವ್ರತ ಮಾಡ್ತಿದ್ದ. ಸತ್ಯವ್ರತ ಮಾಡೋ ಕಾಲಕ್ಕೆ ಎಲ್ಲ ಬ್ರಾಹ್ಮಣರನ್ನು ಕರೆಸಿ, ನಾನು ಈ ರೀತಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಒಂದು ಸಹಕಾರ, ಒಂದು ಅಡ್ವೈಸ್ ಬೇಕು. ಹಾಗಾಗಿ ಅವನ ಹತ್ರ ಏನಿದೆಯೋ ಎಲ್ಲವನ್ನು ಅವರಿಗೆ ಕೊಟ್ಟು ನನಗೆಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಎಲ್ಲವನ್ನು ಸಾಕಾಕಿಬಿಡ್ತಿದ್ದ. ಇದನ್ನು ಸತ್ಯನಾರಾಯಣ ವ್ರತ ಅಂತಿದ್ರು ಹಿಂದೆ. ಸತ್ಯವ್ರತ, ಸತ್ಯ ಅಂತಂದರೆ ಭಗವಂತ ನಾರಾಯಣನೇ. ಏಕೆಂದರೆ ನಾರಾಯಣ ಶಬ್ದಕ್ಕೆ ಅರ್ಥ ನೋಡಿ, ನಾರ ಅಂತಂದರೆ ನೀರು, ಆಯನ ಅಂತಂದರೆ ಚಲನ ಮಾಡೋದು. ನೀರಿನಲ್ಲಿ ಹೋಗುವನು. ಪ್ರಳಯ ಕಾಲ ಬಂದಾಗ ಆಲದ ಎಲೆ ಮೇಲೆ ಭಗವಂತ ಮಲ್ಕೊಂಡು ಹೋಗ್ತಿರ್ತಾನಲ್ಲ, ಭಗವಂತ ಒಬ್ಬರು ಬಿಟ್ಟರೆ ಯಾರೂ ಇರಲ್ಲ. ಅದಕ್ಕೆ ನಾರಾಯಣ ಅಂತ ಹೆಸರು. ಅದಕ್ಕೆ ಕೊನೆಯ ಗಮ್ಯ, ಕೊನೆಯಲ್ಲಿ ನಮ್ಮನ್ನು ರಕ್ಷಣೆ ಮಾಡುವಂಥ ಏಕೈಕನಾದವನು ಯಾರು? ನಾರಾಯಣ. ಅದಕ್ಕೆ ಯಾರನ್ನ ಸತ್ರ ಕೂಡ ನಾರಾಯಣ 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 ಅಂತಂತಾರೆ. ಊಟ ಮಾಡೋಕ್ಕಲ್ಲ ಗೋವಿಂದ 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 ಅಂತಾರೆ. ಸೊ ಹಾಗಾಗಿ ನಮಗೆ ಕೊನೆ ಗುರಿ ಯಾರು, ಸೇರಬೇಕಾದವನು ಯಾರು ಅಂದರೆ ನಾರಾಯಣ. ಅದಕ್ಕೆ ಸತ್ಯ ಯಾರಿಗೋಸ್ಕರ? ನಾರಾಯಣನ ಸೇರುವುದಕ್ಕೆ. ಅದಕ್ಕೆ ಸತ್ಯನಾರಾಯಣ ವ್ರತ ಅಂತ ಹೆಸರು ಬಂತು. ಅದು ವ್ರತ ಯಾಕೆ ಬಂತೋ ಅದೇ ಬೇರೆ, ಇವತ್ತು ಬೇರೆ. ಇವತ್ತು ಸತ್ಯನಾರಾಯಣ ವ್ರತ ಮಾಡೋದು ಐಶ್ವರ್ಯವನ್ನು ತೋರಿಸಿಕೊಳ್ಳೋದಕ್ಕೆ, ನಮ್ಮ ವೈಭವವನ್ನು ಪರಿಚಯ ಮಾಡೋದಕ್ಕೆ ನಾವು ಸತ್ಯನಾರಾಯಣ ವ್ರತ ಮಾಡ್ತೇವೆ. ಅದರಲ್ಲೂ ಸಿಂಪಲಾಗಿ ಮಾಡೋರು ಇದ್ದಾರೆ, ಪಾಪ ಏನೂ ಗೊತ್ತಿಲ್ಲದವ್ರು ಸಾಮೂಹಿಕ ಸತ್ಯನಾರಾಯಣ ವ್ರತ ಮಾಡ್ತಾರೆ. ಹುಣ್ಣಿಮೆ ಬಂತು ಅಂದ್ಕೊಳ್ಳಿ, ಯಾವುದೋ ಒಂದು ಮಠದಲ್ಲಿ ಒಂದು 20 ರೂಪಾಯಿ 50 ರೂಪಾಯಿ ಚೀಟಿ ಬರೆಸಿ ಅಲ್ಲಿ ಕೂತ್ಕೊಂಡು ಶ್ರದ್ಧೆಯಿಂದ ಮಾಡಿ ಪಾಪ ಬರ್ತಾರೆ. ಇನ್ನು ಅಫೋರ್ಡಬಿಲಿಟಿ ಇತ್ತು ಅಂದ್ಕೊಳ್ಳಿ, ಒಳ್ಳೆ ಪಂಡಿತರನ್ನು ಕರೆಸಿ ಅವರು ಎಲ್ಲ ಮಾಡಿ ದೊಡ್ಡ ವೈಭವವಾಗಿ ಎಲ್ಲರನ್ನು ಕರೆಸಿ ನಾವು ಯಾವುದೋ ಒಂದು ಬರ್ತ್ಡೇ ಪಾರ್ಟಿ ಮಾಡಬೇಕು. ಸುಮ್ಮನೆ ಬರ್ತ್ಡೇ ಪಾರ್ಟಿ ಅಂತ ಯಾಕೆ, ಒಂದು ಟ್ರೆಡಿಷ್ನಲ್ ಆಗೂ ಇರಲಿ ಅಂತೇಳಿ ಒಂದು ಸತ್ಯನಾರಾಯಣ ವ್ರತ ಮಾಡಿ ಆಮೇಲೆ ಕೇಕ್ ಕಟ್ ಮಾಡ್ಬೋದು. ಇಂಥ ಸಂದರ್ಭಗಳು ನಾನು ಭಾಳ ನೋಡ್ತಾ ಇದ್ದೆ. ಸೊ ಹಾಗಾಗಿ
ತಿಳುವಳಿಕೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಯಾವುದಕ್ಕಾಗಿ ಮಾಡ್ತಾ ಇದ್ರು ಹಿಂದೆ, ನಾವು ಯಾವುದಕ್ಕೆ ಮಾಡ್ತೇವೆ? ಇಲ್ಲ ಭಗವಂತನ ರಿಕ್ವೆಸ್ಟ್ ಮಾಡ್ದಂಗೆ ಅದು ಬೇಕು, ಮದುವೆ ಆಗಬೇಕು, ಅದು ನಮಗೆ ಪುಣ್ಯ ಇದ್ದರೆ ಯಾವ ದೇವರು ಅದನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ನನಗೆ ಬರಬೇಕು ಎಂಬ ಯೋಗ ಇದ್ದರೆ ದೇವರನ್ನು ನೀವು ನೆನೆಸಿದ್ರೂ ಬರ್ತದೆ, ನೆನೆಸದೇ ಇದ್ರೂ ಬರ್ತದೆ. ಎಷ್ಟೋ ಜನ ನಾಸ್ತಿಕರಿದ್ದಾರೆ, ಅವ್ರಿಗೆಲ್ಲ ನಡೀತಾ ಇಲ್ವಾ? ಅವರಿಗೆಲ್ಲ ಸಂಪತ್ತುಗಳು ಬರ್ತಾ ಇಲ್ವಾ? ಬಿಸ್ನೆಸ್ ಆಗ್ತಾ ಇಲ್ವಾ? ಮಕ್ಕಳಿಗೆ ಮದುವೆ ಆಗ್ತಾ ಇಲ್ವಾ? ಎಲ್ಲ ಆಗ್ತಾ ಇತ್ತು ತಾನೆ. ಅವರು ದೇವರನ್ನ ಬೈತಾರೆ, ಇನ್ನು ದೇವರನ್ನ ಸೊತ್ತನ್ನೇ ಕದೀತಾರೆ ಅಂತ ಮಾಡೋರಿದ್ದಾರೆ. ಅವ್ರಿಗೆಲ್ಲ ಆಗ್ತಾ ಇಲ್ವಾ? ಮದುವೆಗಳಾಗ್ತಾ ಇಲ್ವಾ? ವೈಭವವಾಗಿ ಜೀವನ ಇಲ್ವಾ? ದುಡ್ಡು ಬೇಕಾದಷ್ಟು ಇಲ್ವಾ? ಇದೆ. ಆದರೆ ಯಾವುದೋ ಒಂದು ಬೇಕಾದದ್ದನ್ನು, ಇಷ್ಟಪಟ್ಟದನ್ನು ಪಡೆಯೋದಕ್ಕೋಸ್ಕರ ಪೂಜೆ ಮಾಡೋದಲ್ಲ. ತಿಳಿದು ಮಾಡಬೇಕು ಯಾವುದಕ್ಕಾಗಿ ಮಾಡ್ತೇವೆ. ತಿಳ್ಕೊಂಡು ಮಾಡಿದಾಗ ಅದು ಅದರ ಆನಂದವೇ ಬೇರೆ. ಇಲ್ಲಾಂದ್ರೆ ಏನಾಗ್ತದೆ, ಅವರು ಮಾಡ್ತಾರೆ ನಾವು ಮಾಡೋಣ, ಒಂದು ಮಾಡಿಬೇಡ, ನಮ್ದು ಯಾಕೆ, ಮಾಡಿಸೋರು ಇದ್ದಾರೆ ತಾನೆ, ಈ ರೀತಿ ಆಗ್ತದೆ. ಸೊ ದೊಡ್ಡ ದೊಡ್ಡ ವಿಚಾರ ನಮಗೆ ಬೇಡ, ಚಿಕ್ಕ ಚಿಕ್ಕ ವಿಚಾರ ಯಾವುದೇ ಆಗಲಿ, ಒಂದು ಒಳ್ಳೆಯದು ಮಾಡಬೇಕು, ಕೆಟ್ಟದ್ದು ಇದು ತಿಳ್ಕೊಂಡು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಇದು ಕೊಡಬಹುದಾ ಇದು ಕೊಡಬಾರದು ತಿಳ್ಕೊಂಡು ಮಾಡೋಣ. ಸಾಮೂಹಿಕವಾಗಿ ಸಮಾಜದಲ್ಲಿ ಕೆಲವಿನ ಇರ್ತವಲ್ಲ, ಇದಕ್ಕೆ ಹೋಗಬೇಡಿ. ಯಾಕೆಂದರೆ ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದನ್ನು ಬದಲಾವಣೆ ಮಾಡೋಕ್ಕೆ ಹೊರಟ್ರೆ ನಾವು ನಮ್ಮನ್ನು ಹೊರಗೆ ಆಗಿಬಿಡ್ತಾರೆ ಅವರು, ಹಾಗೂ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಸಂಬಂಧಪಟ್ಟು ಬೇರೆಯವ್ರಿಗೆ ಯಾರಿಗೂ ಇಂಟ್ರ್ಯಾಕ್ಷನ್ ಇಲ್ಲದೇ ಇರುವಂಥ ಕೆಲವಿನ ಇರ್ತವೆ, ವ್ರತಗಳಿರ್ತವೆ, ಅದನ್ನು ನಾವೇ ಮಾಡಬೇಕು. ಈಗ ಏಕಾದಶಿ ವ್ರತ ಯಾರು ಬೇಕಾಗಿಲ್ಲ, ನೀವು ಒಬ್ಬರೇ ಮಾಡಬೇಕು. ಅದನ್ನು ತಿಳ್ಕೊಂಡು ಮಾಡಿ. ಯಾವುದು ನಾವು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇದೆಯೋ ಇವತ್ತಿನ ಕಾಲದಲ್ಲಿ ಅದನ್ನು ತಿಳ್ಕೊಂಡು ಮಾಡಿ. ಅದನ್ನು ಭಗವಂತ ಇಲ್ಲಿ ತುಂಬ ಒತ್ತಿ ಹೇಳ್ತಾನೆ. ಸೊ ಈ ರೀತಿ ಜ್ಞಾನವಿಲ್ಲದ ಕರ್ಮದಿಂದ ಯಾವ ಉಪಯೋಗವೂ ಇಲ್ಲ ಅನ್ನುವಂಥ ವಿಚಾರ ಭಗವಂತ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ. ಏನಾದರೂ ಮಾಡು, ತಿಳ್ಕೊಂಡು ಮಾಡು, ತಿಳಿಯದೇ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಈ ಜ್ಞಾನವನ್ನು ಗಳಿಸಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಗಳಿಸಬೇಕು ಅಂತಂಬೋದು ಕೂಡ ಕೃಷ್ಣ ಫರ್ದರಾಗಿ ಉತ್ತರ ಕೊಡ್ತಾನೆ. ಸೊ ಅದನ್ನು ನಾವು ಮುಂದಿನ ವಾರ ಪಾಠದಲ್ಲಿ, ಸಮಯಾತೀತ ಆಗಿದೆ, ಮುಂದಿನ ವಾರ ಪಾಠದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.